ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಏಕೀಕರಣವಾಗಿ 69ನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ನಮ್ಮ ಕುಷ್ಟಗಿಯ ಗಣ್ಯಮಾನ್ಯರು ಈ ಅಭಿಯಾನದಲ್ಲಿ ಪ್ರತಿನಿತ್ಯ ಒಬ್ಬರು ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಮಂಡಿಸುತ್ತಿದ್ದಾರೆ. ಇಂದು ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ನಿವಾಸಿ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಳ ನಿರ್ದೇಶಕ, ಕೊಪ್ಪಳ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶೇಖರಗೌಡ ಮಾಲಿಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಬಡತನದಲ್ಲಿ ಜನಿಸಿ ತಾಯಿಯ ಪ್ರೀತಿ ಆರೈಕೆ, ಗ್ರಾಮಸ್ಥರ ಶುಭ ಹಾರೈಕೆಯಿಂದ ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಟ್ಟು ಓದಿ ವೈಯಕ್ತಿಕ ಹಂತ ಹಂತವಾಗಿ ಬೆಳವಣಿಗೆ ಹೊಂದಿ ಇಡೀ ನಾಡೇ ಸ್ವಗ್ರಾಮದತ್ತ ನೋಡುವಂತೆ ಮಾಡಿರುವ ಶೇಖರಗೌಡ ಮಾಲಿಪಾಟೀಲ್ ಅವರು ಸಾಧನೆ ಮೆಚ್ಚತಕ್ಕದ್ದು. ಬಾಲ್ಯದಿಂದಲೇ ವಿಭಿನ್ನ ಪುಸ್ತಕಗಳನ್ನು ಓದುವ ಆಸಕ್ತಿ, ಸಾಮಾಜಿಕ ಸಂಘಟನೆ, ಚಿಂತನೆಯ ಮನೋಭಾವ ಬೆಳೆಸಿಕೊಂಡ ಶೇಖರಗೌಡ ಅವರು ಪದವಿ ಶಿಕ್ಷಣ ಪೂರೈಸಿದ ಬಳಿಕ 1983ರಲ್ಲಿ ಗುಮ್ಗೇರ ಗ್ರಾಮದ ಯುವಕರನ್ನು ಸಂಘಟಿಸಿ ಉದಯ ಯುವಕ ಮಂಡಳಿ ಸ್ಥಾಪಿಸಿದರು. 2 ವರ್ಷ ಬಳಿಕ ತಮ್ಮ ಸಂಘದ ಸದಸ್ಯರನ್ನು ಹಿಮಾಚಲ ಪ್ರದೇಶದ ಹಮೀರ್ಪುರ್ ಜಿಲ್ಲೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಸಂಘಟನೆಯ ಚಟುವಟಿಕೆಗಳನ್ನು ಗಮನ ಸೆಳೆಯುವಂತೆ ಮಾಡಿದರು. 1987ರಲ್ಲಿ ಲಕ್ಷದ್ವೀಪದಲ್ಲಿ ನಡೆದ ರಾಷ್ಟ್ರೀಯ ಸಾಹಸ ಕಾರ್ಯಕ್ರಮದಲ್ಲಿ ಕರ್ನಾಟಕದ ನಾಯಕತ್ವ ವಹಿಸಿ ಸಂಘಟನೆ ಚತುರತೆ ಮೆರೆದರು. 1993ರಲ್ಲಿ ಉದಯ ಯುವಕ ಮಂಡಳದ ಚಟುವಟಿಕೆಗಳ ಗಮನಿಸಿ ರಾಜ್ಯ ಯುವ ಪ್ರಶಸ್ತಿ ಲಭಿಸಿತು. 1 ವರ್ಷದ ಬಳಿಕ ಶೇಖರಗೌಡ ಮಾಲಿಪಾಟೀಲ್ ಅವರ ಕಾರ್ಯವೈಖರಿಗೆ ಸರ್ಕಾರ ರಾಜ್ಯ ಯುವ ಪ್ರಶಸ್ತಿ ನೀಡಿ ಗೌರವಿಸಿತು. ನಂತರ ದಿನಗಳಲ್ಲಿ ಇಸ್ರೇಲ್ ರಾಷ್ಟ್ರದ ಕೃಷಿ ಅಧ್ಯಯನಕ್ಕಾಗಿ ಪ್ರವಾಸ ಮಾಡುವ ಭಾಗ್ಯ ಒದಗಿ ಬಂತು. ಬಳಿಕ ಅಧ್ಯಯನದ ಅನುಭವ ಅಕ್ಷರ ರೂಪ ನೀಡಿ ಪುಸ್ತಕ ಪ್ರಕಟಿಸಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಿಕೊಂಡ ನಂತರ ವರ್ಷಗಳಲ್ಲಿ ಚೀನಾ, ದಕ್ಷಿಣ ಆಫ್ರಿಕಾ, ಬಹ್ರೇನ್, ಜಪಾನ್, ಮಲೇಷಿಯಾ ಮತ್ತು ಸಿಂಗಾಪುರ್ ದೇಶಗಳಿಗೆ ಸಹಕಾರ ಅಧ್ಯಯನಕ್ಕೆ ತೆರಳಿ ಅಲ್ಲಿನ ಕೃಷಿ, ನೀರಾವರಿ, ರೈತರ ಚಟುವಟಿಕೆ ಹಾಗೂ ಸಹಕಾರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಕುರಿತು ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಮಧ್ಯೆ 2 ವಿಶಿಷ್ಟ ಕಾದಂಬರಿಗಳನ್ನು ಬರೆದು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ. ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಯಲ್ಲಿ ಸಕ್ರಿಯರಾಗಿ 2 ಬಾರಿ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿ ಚುನಾಯಿತರಾಗಿ ಗ್ರಾಮೀಣ ಮಟ್ಟದಲ್ಲಿ ಸಮ್ಮೇಳನ, ಕವಿಗೋಷ್ಠಿಗಳನ್ನು ಏರ್ಪಡಿಸಿ ಗ್ರಾಮೀಣರಲ್ಲಿ ಸಾಹಿತ್ಯಾಸಕ್ತಿ ಮೂಡಿಸಿದ್ದಾರೆ. ಅಲ್ಲದೆ ಅನೇಕ ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಗೆ ಅವರ ಸಾಹಿತ್ಯಕ್ಕೆ ಪರಿಷತ್ತಿನಿಂದ ಉಚಿತವಾಗಿ ಪುಸ್ತಕ ಪ್ರಕಟಿಸಿ ಹುರಿದುಂಬಿಸಿದ್ದಾರೆ. ಪರಿಷತ್ತಿನ ಕೇಂದ್ರ ಸಮಿತಿಯ ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿ 2011ರಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿ ರಾಜ್ಯದ ಜನತೆಯನ್ನು ಗಮನ ಸೆಳೆಯುವಂತೆ ಮಾಡಿದ್ದಾರೆ. ಇವರ ಜೀವನ ಸಾಧನೆಗೆ ಕನ್ನಡ ಶ್ರೀ, ರಾಜ್ಯ ಮಟ್ಟದ ಶ್ರೇಷ್ಠ ಸಹಕಾರಿ, ಸಹಕಾರ ರತ್ನ, ಸಮನ್ವಯ ಶ್ರೀ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳಿಂದ ಗೌರವ ಪುರಸ್ಕಾರಗಳು ಲಭಿಸಿವೆ. ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನದ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಆಲಿಸೋಣ. ನಮಸ್ಕಾರ ಶೇಖರಗೌಡ್ರವರಿಗೆ. ನಮಸ್ಕಾರ. ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಈ ಪ್ರಾಚೀನ ಇತಿಹಾಸ ಹೊಂದಿರುವ ನಮ್ಮ ಕನ್ನಡ ಭಾಷೆ ಸುಮಾರು 2,500 to 3,000 ವರ್ಷಗಳ ಹಿಂದಿನದ್ದು ನಾವು ಇತ್ತೀಚಿನ ಮತ್ತು ಹಿಂದಿನ ಸಂಶೋಧನೆ ಪ್ರಕಾರ ನಮ್ಗೆ ಕಂಡು ಬಂದಿದ್ದು. ಜೊತೆಗೆ ಈ ಶಾಸ್ತ್ರೀಯ ಸ್ಥಾನಮಾನ ನಮ್ಮ ಭಾಷೆಗೆ ದೊರಕಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹರಿದು ಹಂಚಿ ಹೋಗ್ತಾ ಇದ್ದಂಥ ನಮ್ಮ ಅಖಂಡ ಕರ್ನಾಟಕವನ್ನು ಸ್ವಾತಂತ್ರ್ಯ ನಂತರ ಭಾಷಾವಾರ ಪ್ರಾಂತ ರಚನೆ ಮಾಡಿ ಹಲವಾರು ಮಹನೀಯರು ಈ ವಿಶಾಲ ಕರ್ನಾಟಕ ನಿರ್ಮಾಣಕ್ಕೆ ಕಾರಣಕರ್ತರಾದರು. ತದನಂತರ ನಮ್ಮ ಮೈಸೂರು ರಾಜರು ಈ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡು ನುಡಿ ಜಲ ಈ ಅಭಿವೃದ್ಧಿಗೆ ಒಂದು ಕಸಪನ್ನು ಸ್ಥಾಪನೆ ಮಾಡಿದರು. ಈಗ
ವಸ್ತುಸ್ಥಿತಿ ಯಾವ ರೀತಿ ಇದೆ ಅನ್ನಂದ್ರೆ, ಅನ್ಯ ರಾಜ್ಯಗಳ ದಾಳಿ, ಭಾಷಾ ದಾಳಿ ಮತ್ತು ವಿದೇಶಿ ಭಾಷೆಗಳ ಆಂಗ್ಲ ದಾಳಿಯಿಂದ ಕನ್ನಡ ಕುಂಠಿತಗೊಳ್ತಾ ಇದೆ. ಈ ಹಿರಿಯರು ಕಟ್ಟಿಕೊಟ್ಟಂತಹ ಕನ್ನಡ ಮುಂದೆ ಒಂದಿನ ಭವಿಷ್ಯ ಇದೆಯೋ ಇಲ್ಲೋ ಅನ್ನೋ ಆತಂಕ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸ್ಬೇಕು. ಜೊತೆಗೆ ನಾವು ಕೇಳುವಂಥ ಕೆಲ ಪ್ರಶ್ನೆಗಳಿಗೆ ತಾವು ತಮ್ಮ ಅನಿಸಿಕೆ ವ್ಯಕ್ತಪಡಿಸ್ಬೇಕು. ಆಗ್ಬೋದು. ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಮೈಸೂರಿನ ಜಯಚಾಮರಾಜ ಒಡೆಯಂದ್ರವರು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಇವತ್ತು ಭಾಷೆ ಅಳಿವಿನಂಚೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವೇ ಆ ಥರ ಭಾವಿಸಬಾರ್ದು ನಾವು. ಯಾಕಂತ ಹೇಳಿದರೆ ಕನ್ನಡ ಭಾಷೆಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇತ್ತು. 2500 ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಏನು ನಾವು ಗಡಿ ಭಾಗದಲ್ಲಿರ್ತಕ್ಕಂಥದ್ದಾಗಿರ್ಬೋದು, ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಅದರ ಬಗ್ಗೆ ಕಾಳಜಿ ಕಡಿಮೆ ಆಗ್ತಕ್ಕಂಥದ್ದಾಗಲಿ, ಅಥವಾ ಅನ್ಯ ಭಾಷಿಕರು ಅಲ್ಲಿ ಬಂದು ವಾಸಿಸಿ ನಮ್ಮ ಭಾಷೆಗೆ ಸ್ವಲ್ಪ ಕಡಿಮೆ ವಾತಾವರಣ ಸೃಷ್ಟಿಯಾಗಿರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಕನ್ನಡ ಭಾಷೆಗೆ ಅಳಿವಿಲ್ಲ ಅಂತಕ್ಕಂಥದ್ದು ನನ್ನ ವಾದ. ಆ ಕಾರಣಕ್ಕಾಗಿ ನಾವು ಕೂಡ ಸುಧಾರಿಸ್ಬೇಕಾಗ್ತದೆ. ಕನ್ನಡ ಭಾಷಿಕರು ಇವತ್ತು ಉದಾಹರಣೆ ಬೆಂಗಳೂರಿನಲ್ಲಿ ಇವತ್ತು ಅಲ್ಲಿ ಕೇರಳಿಯನ್ಸ್ ಇದ್ದಾರೆ, ತಮಿಳಿಯನ್ಸ್ ಇದ್ದಾರೆ, ಆಂಧ್ರದವರು ಇದ್ದಾರೆ. ಅವ್ರಿಗೆ ನಾವು ನಮ್ಮ ಭಾಷೆಯನ್ನು ಅವ್ರಿಗೆ ಕಲಿಸ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು ವಿನ ಅವ್ರ ಜೊತೆಗೆ ನಾವು ಅವ್ರ ಭಾಷೆ ಮಾತಾಡ್ತೀವಿ ನಾವು ಅಲ್ಲಿ. ಹಾಗಾಗಿ ಕನ್ನಡ ಭಾಷೆ ಅದು ಯಾವತ್ತೂ ಕೂಡ ಸರ್ವಕಾಲಿಕ ಅದು. ಹಾಗಾಗಿ ಕನ್ನಡ ಭಾಷೆಗೆ ಯಾವ ಕುಂಠಿತನೂ ಇಲ್ಲ. ಎರಡನೇದ್ದು, ಈ ಭಾಷೆ ಬೆಳೆಸಬೇಕಾದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ತನ್ನದೇ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಕನ್ನಡ ನಾಡು, ನುಡಿ, ಜಲ ಈ ಎಲ್ಲವಕ್ಕೂ ಕೂಡ ಕಾರಣೀಕರ್ತರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಈ ಭಾಷೆಗೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದರ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಈ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳು ಕೂಡ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಾಹಿತ್ಯ ಪರಿಷತ್ ಬರ್ತೀನಿ ಗೌಡ್ರೆ. ಈಗ ನಾವು ಭಾಷೆ ಈ ಹಿಂದೆ ದಾಸರು ಶರಣರು ಕಟ್ಟಿಕೊಟ್ಟಂತ, ಅದಕ್ಕೆ ಹಿಂದೆ ಒಂದಪ್ಪ ಅಂದ್ರೆ ಇದು ಕವಿರಾಜ ಮಾರ್ಗ ಕಾವೇರಿ ಉಗಮದಿಂದ ಹಿಡಿದು ಗೋದಾವರಿ ಮಹಾರಾಷ್ಟ್ರದಲ್ಲಿವರೆಗೂ ವಿಶಾಲವಾಗಿ ಇತ್ತು ಕರ್ನಾಟಕ ಕನ್ನಡ ಅನ್ನೋದ್ರ ಬಗ್ಗೆ ವರ್ಣಿಸಿದ್ದಾರೆ. ಈ ಅಂಥ ಕನ್ನಡ ಇವಾಗ ಬಳಕೆಯಲ್ಲಿ ಆಂಗ್ಲ ಮಿಶ್ರಿತ ಈ ರೀತಿ ಆಗ್ತಾ ಇದೆ. ಇನ್ನೂ ಕೆಲವರು ನಾವು ಮೇಧಾವಿಗಳು ಓದಿಕೊಂಡವರು ಅಂತ ಹೇಳುವಂಥವ್ರು ಹಳ್ಳಿವಾಡಿನಲ್ಲಿ ಮಾತ್ರ ಕನ್ನಡ ಇದೆ ಅಂತ ಒಂದು ಹೇಳ್ತಾ ಇದ್ದಾರೆ, ಆದ್ರೆ ಬಳಕೆಯಲ್ಲಿ ತರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ತಾವು ಏನು ಹೇಳ್ತೀವಿ? ಈ ನೋಡಿ, ಕನ್ನಡ ಭಾಷೆ ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂಥ ಭಾಷೆ ನಮ್ಮದು. ಉದಾಹರಣೆ ತಗೊಂಡ್ರೆ ನೀವು ಬಿಜಾಪುರದ ಕನ್ನಡನೇ ಬೇರೆ, ಬೆಳಗಾವಿ ಕನ್ನಡನೇ ಬೇರೆ, ಮಧ್ಯ ಕರ್ನಾಟಕ ನಮ್ಮ ಕನ್ನಡನೇ ಬೇರೆ. ಹಾಗೆ ಹೋದ್ರೆ ನೀವು ಮೈಸೂರು ಕರ್ನಾಟಕದಲ್ಲಿ ಅದು ಬೇರೆ ಇರ್ತದೆ, ಬೆಂಗಳೂರಿನ ಕನ್ನಡ ಭಾಷೆ ಬೇರೆ. ನೋಡಿ, ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ನಮ್ಮ ಕನ್ನಡ ಭಾಷೆಯನ್ನು ಬಳಸ್ತಕ್ಕಂಥದ್ದು, ಆ ಭಾಷೆಯ ವೈವಿಧ್ಯತೆ ಅದರಲ್ಲಿ ನಾವು ಕಾಣ್ತೀವಿ. ಆದರೆ ಕನ್ನಡ ಭಾಷೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥದ್ದು ಬೇರೆ ಎಲ್ಲೂ ನಿಮಗೆ ಕರೆಕ್ಟಾಗಿ ಕನ್ನಡ ಭಾಷೆಯನ್ನು ಮಾತಾಡೋರು ಇಲ್ಲ. ಹಾಗಾಗಿ ಕನ್ನಡ ಭಾಷೆ ನಿತ್ಯ ನಿರಂತರ ಅದಕ್ಕೆ ಯಾವ ಆತಂಕನೂ ಇಲ್ಲ. ಜೊತೆಗೆ ನಾವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಬೆಳೆಸ್ತಕ್ಕಂಥ ಕ್ರಿಯೆಯಲ್ಲಿ ಇವತ್ತು ನಾವು ಹೇಳಿದ್ವಿಲ್ಲ, ಸಾಕಷ್ಟು ಇವತ್ತೇನು ನಮ್ಮ ಕನ್ನಡ ಪರ ಸಂಘಟನೆಗಳು ಕೆಲಸ ಮಾಡ್ತಾಯಿವೆ. ಅದ್ರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇದೆ. ನಾವೆಲ್ಲ ಕನ್ನಡಿಗರು ಕೂಡ ಒಟ್ಟಾಗಿ ಆ ಭಾಷೆಯನ್ನು ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರೆ ಉತ್ತಮ ಬೆಳವಣಿಗೆ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ. ಅಲ್ಲ, ತಾವು ಹೇಳಿದ ಹಾಗೆ ಈಗ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಅಕ್ಕಪಕ್ಕದ ರಾಜ್ಯದವರು ಬಂದು ಅದೇ ಭಾಷೆಯಲ್ಲೇ ವ್ಯವಹಾರ ಮಾಡ್ತಾ ಇದ್ರೆ, ನಮ್ಮವರು ಸಹ ಅದೇ ಅವ್ರ ಭಾಷೆಯಲ್ಲೇ ವ್ಯವಹಾರ ಮಾಡ್ತಾ ಇದ್ರೆ ಅಂತ ಹೇಳಿದ್ರಿ. ಹೌದು, ಅದು ರಾಜಧಾನಿ ಹೊರತುಪಡಿಸಿ, ರಾಜಧಾನಿ ಅಷ್ಟೇ ಅಲ್ಲ, ನಮ್ಮ ನಗರ ಪ್ರದೇಶದೊಳಗೂ ಇದೆ. ಆದ್ರೆ ಅವರು ಅಷ್ಟೊಂದು ಉದಾರತೆ ಯಾಕೆ ಅಂತ? ಅಲ್ಲಲ್ಲ, ಉದಾರತೆ ಅನ್ನೋದಕ್ಕಿಂತನೂ ನಾವು ಅವ್ರಿಗೆ ಈಡಾಗಿವೇನ ಅಂತ ನನಗನ್ನಿಸ್ತದೆ. ನಿಮ್ಗೆ ಉದಾಹರಣೆ ಬಳ್ಳಾರಿ ಆಂಧ್ರ ಗಡಿ ಭಾಗ, ರಾಯಚೂರು ಆಂಧ್ರ ಗಡಿ ಭಾಗ, ಅವ್ರ ತೆಲುಗಿನ ಜೊತೆ ನಮ್ಮವರು ತೆಲುಗು ಮಾತಾಡ್ತಕ್ಕಂಥ. ನಾವು ಹಂಗಾಗಬಾರ್ದು. ನಾವು ಅವ್ರಿಗೆ ಕನ್ನಡ ಕಲಿಸ್ಬೇಕು. ನೀವು ಕನ್ನಡ ಕಲಿತ್ರೆ ನಮ್ಮ ಭಾಗದಲ್ಲಿ ಬಂದರೆ ನೀವು ಕನ್ನಡ ಕಲಿಬೇಕು ಅಂತಕ್ಕಂಥ ಒತ್ತಾಯವನ್ನು ಅವ್ರಿಗೆ ಮಾಡಬೇಕು. ಅಂದಾಗ ಅದು ಸರಿ ಹೋಗ್ತದೆ. ಆದರೂ ಇದು ಇವತ್ತಿನ ಕಾಲಘಟ್ಟದಲ್ಲಿ ಅದು ಸರ್ವೇ ಸಾಮಾನ್ಯ ಆಗಿಬಿಟ್ಟೈತಿ. ಅದನ್ನು ನಾವು ಯಾರೂ ಕೂಡ ನಾವು ಏನೇ ಮಾಡಿದರೂ ಅದು ತನ್ನ ಇದನ್ನು ನಾವು ಮಾಡ್ಕೊಂಡು ಜನ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗಲ್ಲ. ಅಲ್ಲ, ಜಾಗೃತಿ ಮೂಡಿಸ್ಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ. ಜೊತೆಗೆ ನಾವು ಅನ್ಯ ರಾಜ್ಯಗಳಿಗೆ ಹೋದಾಗ
ಅಲ್ಲಿ ಇರುವ ಭಾಷಾಭಿಮಾನ, ಅವರು ಅವರದೇ ಭಾಷೆಯಲ್ಲಿ ವ್ಯವಹರಿಸ್ತಾರೆ ಹೊರತು ಮಾತನಾಡ್ತಾರೆ ಹೊರತು ನಮ್ಮ ಹಾಗೆ ಅವ್ರ ಭಾಷೆಯಲ್ಲಿ ಮಾತನಾಡುವುದಿಲ್ಲ. ಕನ್ನಡ ಈ ಅಕ್ಷರಗಳು ಏನಿದೆಲ್ಲ ಮುತ್ತು, ಈ ಕನ್ನಡ ಅಕ್ಷರಗಳನ್ನೇ ಎರವಲ್ಪಡೆದಂತ ತೆಲುಗು. ನಾವು ಆಡುವ ಭಾಷೆ, ನಾವು ಬರೆಯುವುದೇ ಅದೇ ಕನ್ನಡನೇ, ಆದ್ರೆ ತೆಲುಗುದಲ್ಲಿ ಹಾಗಿಲ್ಲ. ಇದು ಒಂದು ಕೊರತೆ ಜನರಲ್ಲಿ ಏನಿದೆಯಾ? ಇದ್ರ ಬಗ್ಗೆ ಇತಿಹಾಸ ಗೊತ್ತಿಲ್ವಾ ಕನ್ನಡದ ಬಗ್ಗೆ? ಕನ್ನಡ ಭಾಷೆ ನೋಡ್ರಿ, ನೀವೇ ಹೇಳಿದ್ರಿ ಕನ್ನಡ ಭಾಷೆ ಮುತ್ತು ಇದ್ದಂಗೆ ಅಂತ ಹೇಳಿ. ಭಾಷೆ ಅಷ್ಟೊಂದು ನೋಡ್ರಿ, ನಮ್ಮ ಭಾಷೆಗೂ ಮತ್ತು ಆಂಧ್ರ ಭಾಷೆಗೂ ಇರ್ತಕ್ಕಂಥ ವ್ಯತ್ಯಾಸ ಸ್ವಲ್ಪರಲ್ಲೇ ವ್ಯತ್ಯಾಸ ಇದೆ. ತಮಿಳೇ ಬೇರೆ, ಕೇರಳಿಯನ್ ಬೇರೆ, ಬಟ್ ಆಂಧ್ರ ನಮಗೆ ಹೋಲ್ತದೆ. ಆದರೆ ಮಾತನಾಡುವುದು ಆಗಲಿ ಇದು ವ್ಯತ್ಯಾಸಗಳಾಗಬಹುದು. ಕನ್ನಡ ಭಾಷೆ ಭಾಳಷ್ಟು ನಾವು ಅಂದ್ಕೊಂಡಿದ್ದೀವಿ, ಯಾಕಂದ್ರೆ ನಾವು ಇಲ್ಲಿ ಹುಟ್ಟಿರ್ತೀವಿ, ಕನ್ನಡ ಭಾಷೆ ಬಗ್ಗೆ ನಮ್ಗೆ ಅಭಿಮಾನ ಇರ್ತದೆ. ಅದೇ ರೀತಿ ಅವ್ರಿಗೂ ಕೂಡ ಅವ್ರ ಭಾಷೆಯ ಬಗ್ಗೆ ಅಭಿಮಾನ ಇರ್ತಕ್ಕಂಥದ್ದು. ಉದಾಹರಣೆ, ನಿಮಗೆ ತಮಿಳ್ನಾಡಾಗಲಿ ಕೇರಳದಲ್ಲಿ ಆಗಲಿ ನೀವು ಕನ್ನಡ, ನೀವು ಹಿಂದಿಯಕ್ಕೆ ಮಾತಾಡ್ರಿ, ಇಂಗ್ಲೀಷ್ನ ಮಾತಾಡಿದ್ರು ಕೂಡ ಅವ್ರು ತಮ್ಮ ಭಾಷೆಯಲ್ಲೇ ಉತ್ತರ ಕೊಡೋದು. ಅದು ಭಾಷಾಭಿಮಾನ, ಅದನ್ನು ನಾವು ಬೆಳೆಸ್ಕೊಳ್ಬೇಕು. ಅದ್ರ ಜೊತೆಗೆ ಬೇರೆ ರಾಜ್ಯದವರಾಗಲಿ ಬೇರೆ ದೇಶದವರು ಬಂದಾಗ ಅವ್ರೇನಾದರೂ ಬೇರೆ ಭಾಷೆಯನ್ನು ಮಾತಾಡಿದಾಗ ನಾವು ಸ್ಪಂದಿಸ್ಬೇಕಾಗ್ತದೆ. ಅವ್ರಿಗೆ ಈ ನಮ್ಮ ಕನ್ನಡ ಭಾಷೆ ಗೊತ್ತಿರಲ್ಲ, ಅದನ್ನು ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ. ಅದು ಯಾರೇ ಆಗಲಿ, ನಾವೆಲ್ಲರೂ ಕೂಡ ಭಾರತೀಯರು, ಮೊಟ್ಟ ಮೊದಲು ಭಾರತೀಯರು. ಆಮೇಲೆ ನಮ್ಮ ಏನು ಭಾಷಾವಾರು ಪ್ರಾಂತದ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ನಾವು ಕನ್ನಡಿಗರು ಕೂಡ ಈ ದೇಶದ ಒಂದು ಅಂಗ ಅಂತಕ್ಕಂಥದ್ದು ನಾವು ತಿಳ್ಕೊಂಡ ಮಾತ್ರ. ಈಗ ಇತಿಹಾಸ ಹೊಂದಿರುವ ಈ ನಮ್ಮ ತಾಯಿ ಭಾಷೆ ಕನ್ನಡ ವಿಶ್ವದ ಲಿಪಿಗಳ ರಾಣಿ ಅಂತ ಕರೆಸಿಕೊಂಡಿದೆ. ಅದು ನಾವಾಗಿ ಕರೆದಿದ್ದಲ್ಲ, ವಿದೇಶಿಗರೇ ಅದನ್ನ ಗುರ್ಸ್ಕೊಂಡಿದ್ದು. ಅದು ಭವಿಷ್ಯ ಇದೆಯೋ ಇಲ್ಲೋ, ಯಾಕಪ್ಪ ನಾನು ಪದೇ ಇದು ಕೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚಿನ ವಿದೇಶಿ ಸಮೀಕ್ಷೆ ಪ್ರಕಾರ ಪ್ರಪಂಚದಲ್ಲಿ ಸುಮಾರು 70 ಭಾಷೆಗಳು ಅಳಿವಿನಂಚಿನಲ್ಲಿವೆ, ಅದರಲ್ಲಿ ಕನ್ನಡವೂ ಒಂದಿದೆ ಅನ್ನೋದೇ ಆತಂಕ. ಇಲ್ಲ, ನನ್ನ ದೃಷ್ಟಿಯಲ್ಲಿ 2,500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆಗೆ ಕೇಂದ್ರ ಸರ್ಕಾರವು ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿದೆ. ಇದರ ಅರ್ಥ ಕನ್ನಡ ಭಾಷೆಯ ಪ್ರೀತಿ, ಕನ್ನಡ ಭಾಷೆಯ ಏನು ಸೊಗಡೇನಿದೆ ಅದನ್ನು ನಾವು ಯಾರೂ ಇದು ಮಾಡಲಿಕ್ಕೆ ಅಳಿಸೋಕ್ಕಾಗಲ್ಲ. ಆತಂಕಗಳು ಬೇರೆ, ಯಾಕಂದರೆ ನೀವೆಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಹೋಗ್ರಿ ಕನ್ನಡನೇ ಮಾತಾಡ್ತಾರೆ ಜನ. ಹಾಗಾಗಿ ಶಾಸ್ತ್ರೀಯ ಭಾಷೆಯ ಸರಿಯಾದ ಅನುಷ್ಠಾನಕ್ಕೆ ತರಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡೋಣ. ನಮ್ಮ ಜಿಲ್ಲೆಯವರೇ ಒಬ್ಬರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಅವ್ರಲ್ಲಿ ಕೂಡ ನಾವು ವಿನಂತಿ ಮಾಡೋಣ, ಸರ್ಕಾರಕ್ಕೆ ಒತ್ತಾಯ ಮಾಡೋಣ, ಅದನ್ನು ಒಳ್ಳೆ ರೀತಿಯಿಂದ ಕಾರ್ಯರೂಪಕ್ಕೆ ತರ್ರಿ ಅಂಥೇಳಿ. ಅದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಬಂದು ಸುಮಾರು ಒಂದು 10 ವರ್ಷ ದಾಟಿತೇನೋ, 15 ವರ್ಷ ಆದರೂ ಕೂಡ ಇವತ್ತಿಗೂ ಅದು ಇಂಪ್ಲಿಮೆಂಟೇಷನ್ ಇಲ್ಲ. ಇದರಿಂದ ಏನಾಗ್ತದೆ ಅಂದರೆ, ನಾವು ಶಾಸ್ತ್ರೀಯ ಭಾಷೆಗೆ ಒತ್ತು ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಇದಕ್ಕೆ ಬಹಳಷ್ಟು ಮಹತ್ವ ಬರ್ತದೆ. ಇವತ್ತು ತಮಿಳು ನೋಡ್ರಿ, ತಮಿಳು ಕೂಡ ನಮ್ಮಕ್ಕಿಂತನೂ ಮುಂಚೆ ಇರ್ತಕ್ಕಂಥದ್ದು ಆ ಭಾಷೆ. ಇವತ್ತು ಅವರೆಲ್ಲರೂ ಕೂಡ ಅದನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ನಾವು ಕೂಡ ಕನ್ನಡ ಭಾಷೆಯನ್ನು ಪ್ರೀತಿ ಮಾಡಬೇಕು, ಸರ್ಕಾರಕ್ಕೆ ಒತ್ತಾಯ ಮಾಡೋಣ. ಈ ಮೂಲಕ ಒಂದು ರೀತಿ ನಿಮ್ಮ ವಾಹಿನಿಯ ಮೂಲಕ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶಿವರಾಜ್ ತಂಗಡಿಗೆ ಅವ್ರಿಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮ ಪರವಾಗಿ ವಿನಂತಿ ಮಾಡ್ತೀನಿ. ನಮ್ಮೆಲ್ಲರ ಒತ್ತಾಯ ಏನು, ಕನ್ನಡ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಏನು ಕೊಟ್ಟಿದ್ದಾರೆ ಅದನ್ನು ನಿಜವಾಗ್ಲೂ ಕೂಡ ನೀವು ಕಾರ್ಯರೂಪಕ್ಕೆ ತರಬೇಕು ಅಂತಕ್ಕಂಥ ಒತ್ತಾಯ ನಂದು ಕೂಡ ಇದೆ. ಇನ್ನೊಂದು ಗೌಡ್ರೆ, ಕನ್ನಡವನ್ನು ಅನ್ನದ ಭಾಷೆಯಾಗಿಸಲು ಕೇವಲ ಕೆಲವೇ ಜನರು ಪ್ರಯತ್ನಿಸುತ್ತಿದ್ದಾರೆ. ಕನ್ನಡದ ಪರ ಹೋರಾಟಗಾರರು ಎಂದು ಸೋಗು ಹಾಕಿದವರು ಕೇವಲ ಚಳುವಳಿಗಳನ್ನು ಮಾತ್ರ ಮಾಡಿಕೊಂಡು ಕನ್ನಡದ ಉಳಿವಿಗೆ ಮಾಡಬೇಕಾದ್ದನ್ನು ಮಾಡದೆ ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದಾರೆ. ಹೌದೇ? ನಾನು ನಿಮಗೆ ಮೊದಲೇ ಹೇಳಿದೆ, ಕನ್ನಡ ಪರ ಸಂಘಟನೆಗಳು ಒಂಥರ ನಾಯಿ ಕೊಡೆಗಳ ಥರ ಬೆಳೆದವು. ಭಾಷೆಯ ಬಗ್ಗೆ ಆಗಲಿ ಈ ನಾಡಿನ ಬಗ್ಗೆ ಆಗಲಿ ಅಭಿಮಾನ ಇಟ್ಟುಕೊಂಡಿರ್ತಕ್ಕಂಥ ಕೆಲವು ಸಂಸ್ಥೆಗಳು ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡಿವಿ. ಆದರೆ ಈ ಕನ್ನಡ ಪರ ಸಂಘಟನೆಗಳು ಇವತ್ತೇನಾದರೂ ಒಳ್ಳೆಯ ನಮ್ಮ ಭಾಷೆಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಒಳ್ಳೆಯದು ಮಾಡ್ಬೇಕಂತ ಹೇಳಿದರೆ ಅವರೆಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಈ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಬೇಕು ವಿನ ಸುಮ್ಮನೆ ಅದು ಯಾವುದೋ ಬೇರೆ ಚಳವಳಿಗಳಲ್ಲಿ ಭಾಗವಹಿಸೋದ್ರ ಮೂಲಕ ಅವರು ತಮ್ಮ ವ್ಯರ್ಥ ಕಾಲಹರಣ ಮಾಡೋದಕ್ಕಿಂತ ಕನ್ನಡ ಭಾಷೆ ಮತ್ತು ಕನ್ನಡ ನಾಡು ನುಡಿಯ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡು ಹೋರಾಟ ಮಾಡಿದರೆ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲ ಕೊಡೋಣ. ಸಾಹಿತ್ಯ ಪರಿಷತ್ತು ಕೂಡ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಾಗ ಮಾತ್ರ ನಮ್ಮ ಭಾಷೆ ಉನ್ನತ ಮಟ್ಟಕ್ಕೆ ಹೋಗೋದ್ರಲ್ಲಿ ಸಂಶಯ ಇಲ್ಲ ಅಂತ. ಹೌದು ಗೌಡ್ರೆ, ಹೀಗಿದೆ. ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿ ಒಳಪಟ್ಟಿತ್ತು. ಆಡಳಿತ ಭಾಷೆ ಇಲ್ಲಿ ಉರ್ದು ಆಗಿತ್ತು. ಆಗಿದ್ದಾಗ ಇಲ್ಲಿ ಉರ್ದುನೂ ಬೆರೆತಿದೆ ಕನ್ನಡದೊಳಗೆ.
ಇನ್ನೂ ಇಲಾಖೆವಾರು ದಾಖಲೆಗಳಲ್ಲಿ ಉರ್ದು ಪದಗಳನ್ನೇ ಇದಿವೆ ಇದೆ. ಮತ್ತ ನಾವು ಇತ್ತ ಹೋದ್ನಂದ್ರ ಬೆಳಗಾವ್, ನಾವು ಈ ಕಡೆ ಮೈಸೂರು ಕರ್ನಾಟಕ, ಮುಂಬೈ ಕರ್ನಾಟಕ ಭಾಗ ಹೋದ್ನಪ್ಪ ಅಂತಂದ್ರ ಅಲ್ಲಿ ಮರಾಠಿ ಮತ್ತು ಆಂಗ್ಲ ಅಲ್ಲಿ ಬೆರೆತ್ಬಿಟ್ಟಿವೆ. ಈ ಪ್ರಸ್ತುತ ಬಳಕೆಯಲ್ಲಿ ಕೂಡ ನಾವು ಬಳಸಕ್ಕಂತ ಪದಗಳಲ್ಲಿ ಸುಮಾರು 45ರಿಂದ 50ರಷ್ಟು ಆಂಗ್ಲ ಪದಗಳನ್ನ ಬೆರೆತ್ಬಿಟ್ಟಿವೆ. ಹೌದು ಹೌದು. ಈ ಕನ್ನಡ ಶಬ್ದ ಗಟ್ಟಿಗೊಳ್ಬೇಕಂದ್ರ ಜನರಾಯ್ತು, ಮತ್ತ ಕನ್ನಡ ಮನಸ್ಸುಗಳಾಯ್ತು, ಈ ಸಾಹಿತ್ಯ ಪರಿಷತ್ ಆಯ್ತು, ಅವ್ರು ಯಾವ ಹೆಜ್ಜೆ ಇಡ್ಬೇಕು ನೋಡಿ. ನೀವು ಹೇಳಿದ ಹಾಗೆ ನಾವೆಲ್ಲ ಮೊದಲು ಹೈದರಾಬಾದ್ ಕರ್ನಾಟಕ ಅಂತಿದ್ರು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ, ಮುಂಬೈ ಕರ್ನಾಟಕ ಅಂತಿದ್ರು. ಆ ಕಡೆ ಭಾಗಕ್ಕೆ ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆ ಭಾಷೆ ಎಲ್ಲ ಕೆಲವು ತುಳು ಭಾಷೆಗೆ ಒತ್ತು ಕೊಡ್ತಿದ್ರು. ತುಳು, ಕೊಂಕಣಿ ಆ ಭಾಗದಲ್ಲಿ ಕೊಂಕಣಿ, ಗೋವಾ ಕೊಂಕಣಿ. ನಿಮಗೆ ನಿಪ್ಪಾಣಿ ನಮ್ಮ ಕರ್ನಾಟಕದಲ್ಲೇ ಇದೆ. ನಿಪ್ಪಾಣಿಯಲ್ಲಿ ಹೋಗಿ ನಾವು ಮಾತಾಡಿದ್ರೆ ಮರಾಠಿಯಲ್ಲೇ ಮಾತಾಡ್ತಾರೆ ಅವ್ರು, ಕನ್ನಡ ಭಾಷೆನೇ ಗೊತ್ತಾಗಲ್ಲ ಅವ್ರಿಗೆ. ಕೆಲವು ಜನರು ಈಗ ಅದನ್ನ ಗಡಿ ಭಾಗ ಆದ್ರಿಂದ ಹೆಚ್ಚು ಆ ಭಾಗಕ್ಕೆ ಅವರು ಆ ಭಾಷೆಗೆ ಅನುವಾಗ್ಬಿಟ್ರು ಅವರು. ಹಾಗಾಗಿ ನಾವೆಲ್ಲ ಏನು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಸರ್ಕಾರ ಇರ್ಬೋದು, ಹೇಳಿದ್ವಿಲ್ಲ ಕನ್ನಡ ನಮ್ಮ ಕನ್ನಡ ಪರ ಸಂಘಟನೆಗಳಿರ್ಬೋದು, ಅದರ ಬಗ್ಗೆ ಗಡಿ ಭಾಗದಲ್ಲಿ ಎಲ್ಲ ಕಡೆ ನಾವು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಭಾಷೆಯ ಬಗ್ಗೆ ಅಭಿಮಾನ ಇಡುವಂಥ ರೀತಿಯಲ್ಲಿ ಅವ್ರನ್ನ ನಾವು ಪ್ರೇರೇಪಿಸಬೇಕಾಗ್ತದೆ. ಆ ಒಂದು ಕೆಲಸವನ್ನ ನಮ್ಮ ಗೋಕಾಕ್ ಚಳವಳಿ ಮಾಡಿದಾಗ ಅದು ಸ್ವಲ್ಪ ಬಂದಿತ್ತು. ನಾವು ಇನ್ನೂ ಚಿಕ್ಕವರಿದ್ದೀವಿ. ರಾಜ್ಕುಮಾರ್ ಅವರ ನೇತೃತ್ವ ಆ ತರದ ಒಂದು ಜನಾಂದೋಲನ ಇದ್ದಾಗ ಮಾತ್ರ ಈ ಭಾಷೆಗೆ ಒಂದು ಒಳ್ಳೆ ಇದು ಸಿಗ್ತದೆ. ಜನರು ಕೂಡ ಅವತ್ತು ತಯಾರಾಗ್ತಾರೆ ಜನ ಕನ್ನಡ ಭಾಷೆ ಬಗ್ಗೆ ಮತ್ತು ಕನ್ನಡ ಬಗ್ಗೆ. ಇವತ್ತು ಕೂಡ ಕನ್ನಡ ಅಭಿಮಾನ ಎಲ್ಲ ಕಡೆ ಇದೆ. ಬಟ್ ಅವರಿಗೆ ಅಲ್ಲಿ ಬರ್ತಕ್ಕಂಥ ಭಾಷೆ ಅವರಿಗೆ ಆಡು ಭಾಷೆ ಆಗಿಬಿಟ್ಟಿರ್ತದೆ. ಹಾಗಾಗಿ ಅವರು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ಕೆಲ ವರ್ಗದ ಜನ ಇದೆ ಆಂಗ್ಲ ಭಾಷೆನ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಅವ್ರ ಬುದ್ಧಿವಂತಿಕೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಇಂಗ್ಲಿಷ್ ನಲ್ಲಿ ಮಾತಾಡ್ತೀವಿ ಅಂತ ಅದು ಪೂರ್ಣತೆ ಹೊಂದಲು ಸಾಧ್ಯ ಇದೆ. ನಿಮಗೆ ಗೊತ್ತು, ನಿಮಗೆ ಇವತ್ತು ಕಾನ್ವೆಂಟ್ ಸ್ಕೂಲ್ಗಳಲ್ಲಿ 3ನೇ ಕ್ಲಾಸ್ 4ನೇ ಕ್ಲಾಸ್ ಹುಡುಗರು ಇಂಗ್ಲಿಷ್ನಾಗ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ. ನಮಗೆ ಮಾತಾಡಕ್ ಬರಲ್ಲ. ಅದು ಬೇರೆ, ಅದು ಮಕ್ಕಳಿಗೆ ಅದು ಪಾಠ ಇರ್ತದೆ, ಅವ್ರು ಮಾಡ್ತಾರೆ. ಕೆಲವು ಬುದ್ಧಿವಂತರು ಏನ್ ಮಾಡ್ತಾರೆ, ಕನ್ನಡದವರು ಇದ್ರೂ ಕೂಡ ಪ್ರತಿಷ್ಠೆಯನ್ನಾಗಿ ಮಾಡ್ಕೊಂಡು ಮಾತಾಡ್ತಾರೆ. ಅದೇನು ಅಂತ ಎಫೆಕ್ಟ್ ಏನಾಗಲ್ಲ. ಅದು ಅವರು ಕೆಲವು ಜನರ ಈ ಭಾಷೆಯ ಬಗ್ಗೆ ಅಭಿಮಾನ ಇಟ್ಕೊಳ್ಬೇಕು ವಿನ ಈ ಬಿಡ್ರಿ ಅವ್ರನ್ನ ಬುದ್ಧಿವಂತಿಕೆ ನಾವು ಯಾರು ಬೇಡ ಅನ್ನಲ್ಲ. ಒಳ್ಳೆ ರೀತಿಯಿಂದ ಕನ್ನಡ ಬೆಳೆಸಕ್ಕೆ ಪ್ರಯತ್ನ ಮಾಡ್ಬೇಕು ವಿನ ಆ ಥರದ ಏನಂತೀವಿ ಅದಕ್ಕೆ ತಮ್ಮ ಮೇಲೆ ನಾವು ಎಲ್ರಿಗಿಂತ ಬುದ್ಧಿವಂತರು ಅಂತ ಅದು ಯಾರು ಅದನ್ನ ಅಂಥವ್ರ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾರೆ ಹಿಂದ್ಗಡೆ. ಗೌಡ್ರಿ, ತಾವು ಬಾಲ್ಯದಲ್ಲಿ ಕಲಿತ ಶಿಕ್ಷಣ ಆ ಪದ್ಧತಿ ಯಾವ ರೀತಿ ಇತ್ತು? ಅವು ಕಲಿಸ್ತಕ್ಕಂಥ ಕನ್ನಡ ಯಾವ ರೀತಿ ಇತ್ತು? ಇವಾಗ ಪ್ರಸ್ತುತ ದಿನಮಾನಗಳಲ್ಲಿ ಹೋಲಿಕೆ ಮಾಡಿದಾಗ ತಾವೇನು ಹೇಳಕ್ಕೆ? ನೋಡಿ, ನಾವು ಬಾಲ್ಯದಿಂದಲೂ ಕೂಡ ನಮಗೆ ಅವಾಗ LKG UKG ಅವು ಯಾವೂ ಇರಲಿಲ್ಲ. ನಾವು ಪ್ರಾಥಮಿಕ ಶಾಲೆಯಿಂದನೇ ಕನ್ನಡ ಮೀಡಿಯಂನಲ್ಲೇ ಓದಿರ್ತಕ್ಕಂಥವ್ರು. ನಾನು ಡಿಗ್ರಿವರೆಗೂ ಕೂಡ ನಾವು ಕನ್ನಡ ಮೀಡಿಯಂದಲ್ಲೇ PU ಇರ್ಬೋದು, ಆಮೇಲೆ ಡಿಗ್ರಿಯಲ್ಲೂ ಕೂಡ ನಾವು ಕನ್ನಡದಲ್ಲೇ ಬರೆದು ನಾವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವ್ರು. ನಮಗೆ ಆ ಕಾಲಕ್ಕೆ ಇಂಗ್ಲೀಷ್ನಲ್ಲಿ ಕಲಿಸುವಂಥ ಗುರುಗಳು ಒಬ್ಬರು ಇರ್ತಿದ್ರು, ಯಾರೋ ಒಬ್ಬರು ಇರ್ತಿದ್ರು. ಅವರು 5ನೇ ಕ್ಲಾಸಿಗೆ ನಾವು ಇಂಗ್ಲೀಷು, 6ನೇ ಕ್ಲಾಸಿಗೆ ಹಿಂದಿ, ಈ ಥರ ಎಲ್ಲ ಭಾಷೆಗಳ ಬಗ್ಗೆನೂ ಕೂಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥವ್ರು. ಇವತ್ತು ನಾವೆಲ್ಲ ಆ ಹಿಂದಿನ ಗುರುಗಳು ನಾವು ನೆನಪು ಮಾಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಅವ್ರು ಹೇಳಿಕೊಟ್ಟಿರ್ತಕ್ಕಂಥ ಇವತ್ತು ನಮಗೆ ಕಿವಿಯಲ್ಲಿದೆ. ಈ ಇವತ್ತಿನ ಶಿಕ್ಷಣ ಎಲ್ಲಿಗೆ ಬಂದದಂದ್ರೆ, ನಾವೇನು ಪ್ರೈಮರಿ ಶಿಕ್ಷಣದಿಂದ ಇವತ್ತೇನು ಡಿಗ್ರಿವರೆಗೂ ಕೂಡ ನಮಗೇನು ಕಲಿಸಿ ಹೋಗಿರ್ತಕ್ಕಂಥ ಗುರುಗಳು ಇವತ್ತು ಅವರ ಆಶೀರ್ವಾದದಿಂದನೇ ನಾವು ಇವತ್ತು ಮಾತಾಡುವಂಥ ಶಕ್ತಿ ಬಂದಿದೆ. ಅವತ್ತಿನ ಶಿಕ್ಷಣ ಬೇರೆ, ಇವತ್ತು ಬೇರೆ ಭಾಷೆಗೆ ಮಾರು ಹೋಗ್ಬಿಟ್ರೆ ಜನ. ನಮ್ಮ ಈ ಶಿಕ್ಷಣಕ್ಕೂ ವ್ಯತ್ಯಾಸ ಇದೆ. ಇವತ್ತು ಬೇಕಾದಷ್ಟು ಜನ IAS IPS ಆಗಿರ್ತಕ್ಕಂಥವ್ರು ಕನ್ನಡ ಮೀಡಿಯಂನಲ್ಲಿ ಬೇಕಾದಷ್ಟು ಜನ ಕನ್ನಡ ಮಾಧ್ಯಮದಲ್ಲಿ ಕಲ್ತವ್ರೆ. ಅಭಿಮಾನದಿಂದ ಇರ್ತಾರ, ನಾವು ಕನ್ನಡ ಮಾಧ್ಯಮದಲ್ಲಿ ಓದಿ ನಾವು ಈ ಸ್ಥಾನಕ್ಕೆ ಬಂದೀವಿ ಅಂತೇಳಿ ಆ ಅಭಿಮಾನ ಇಟ್ಕೋಬೇಕು. ನಾವು ಅಭಿಮಾನ ಶೂನ್ಯರಾಗಬಾರ್ದು ಅಂತ. ಹಾಗಾದ್ರೆ ಈ ಕನ್ನಡ ಭಾಷೆ ಅನ್ನದ ಭಾಷೆ ಆಗ್ಬೇಕು ಅನ್ನೋ ಕೆಲವರು ಕೂಗಿದೆ, ಕೆಲ ಜನರ. ಆ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಕನ್ನಡ ಭಾಷೆ ಅನ್ನದ ಭಾಷೆ ಆಗ್ಬೇಕು ಅಂತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಕುವೆಂಪು ಅವ್ರ ಕಾಲದಿಂದನೂ ಕೂಡ ಅದು ಬಂದಿದೆ. ಅದು ಔಚಿತ್ಯಪೂರ್ಣ. ಅದು ಯಾಕಂದರೆ ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು, ನಾವು ಕನ್ನಡ ನಾಡಿನಲ್ಲಿರ್ತಕ್ಕಂಥವ್ರು ಕನ್ನಡವನ್ನು ಅನ್ನದ ಭಾಷೆಯನ್ನಾಗಿ ಮಾಡುವಲ್ಲಿ ನಾವೆಲ್ಲರೂ ಕೂಡ
ಹಲವಾರು ನಮ್ಮ ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಆ ಕೆಲಸಕ್ಕೆ ಮುಂದಾಗಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಎಲ್ರಿಗೂ ಕೂಡ ಭಾಳ ಪ್ರೀತಿ ಇದೆ, ಗೌರವ ಇದೆ. ಆ ಕನ್ನಡ ಸಾಹಿತ್ಯ ಪರಿಷತ್ ಈ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಬೇಕು. ಅದು ಕನ್ನಡ ಅನ್ನದ ಭಾಷೆ ಆದ್ಮೇಲೆ ಅದರಿಂದ ಪ್ರಯೋಜನಗಳು ಏನಾದರೂ ಸ್ವಲ್ಪ ಹೇಳ್ರಿ ನೋಡಿ. ಜನರಿಗೆ ಕನ್ನಡದ ಭಾಷೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯುತ್ತಮ ಭಾಷೆ ಅನ್ನೋದರಲ್ಲಿ ಯಾವ ಸಂಶಯನೇ ಇಲ್ಲ. ಆ ಭಾಷೆ ಅನ್ನದ ಭಾಷೆ ಆಗ್ಬೇಕಂತಕ್ಕಂಥದ್ದು ಹಲವಾರು ಸಾಹಿತಿಗಳ ಕನಸದು. ಆ ಕನಸನ್ನು ನನಸು ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಎಲ್ಲ ಭಾಗದಲ್ಲೂ ಕೂಡ ಕನ್ನಡದ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಅವಾಗ ತಾನೇ ಆಗ್ತದೆ. ಇವಾಗ ನಾ ಹೇಳೋದು ಅನ್ನದ ಭಾಷೆ ಅಂದ್ರೆ ಇಲ್ಲಿ ಉದ್ಯೋಗ ಈ ನೆಲದವರಿಗೆ ಸಿಗಬೇಕು. ಇವತ್ತು ನೋಡ್ರಿ, ಈ ಹಿಂದೆ ಸರೋಜಿನಿ ಮಹಿಷಿ ಅವರದ್ದು ಒಂದು ಕಮಿಟಿ ಮಾಡಿ ಸರ್ಕಾರ ಅದು ಕೂಡ ವರದಿ ಕೊಟ್ಟಿದೆ. ಇವತ್ತು ಇದೇನು ರೈಲ್ವೆ ಇದರಲ್ಲೂ ಕೂಡ ಸರ್ಕಾರ ಒತ್ತಾಯ ಮಾಡ್ತಾ ಇದೆ. ನಮ್ಮ ಎಲ್ಲ ಕನ್ನಡಿಗರು ಒತ್ತಾಯ ಮಾಡ್ತಾರೆ, ಕನ್ನಡ ಭಾಷೆಯಲ್ಲಿ ನಾವು ಬರಿತೀವಿ, IAS IPC ಎಲ್ಲ ಕೂಡ ಕನ್ನಡ ಭಾಷೆಯಲ್ಲಿ ನಾವು ಬರಿತೀವಿ ಅಂತಕ್ಕಂಥದ್ದು ಅದು ಆಗಬೇಕು. ಯಾಕಂತ ಹೇಳಿದರೆ ನಮ್ಮಲ್ಲಿ ಮೊದಲಿಂದನೂ ಕನ್ನಡ ಭಾಷೆಯಲ್ಲಿ ಓದಿರ್ತಕ್ಕಂಥವ್ರಿಗೆ ಇಂಗ್ಲೀಷಿನ ಜ್ಞಾನ ಭಾಳಷ್ಟು ಕಡಿಮೆ. ಒಂದು ಪಠ್ಯ ಇರ್ತಿತ್ತು, ಆ ಪಠ್ಯಕ್ಕೆ ಸಂಬಂಧಪಟ್ಟದಷ್ಟು ನಾವು ಏನು ಮಾಡಬೇಕಂತೂ ಆ ವಿದ್ಯಾರ್ಥಿ ಜೀವನದಲ್ಲಿ ಪಾಠ ಮಾಡಿ ಕಂಠಪಾಠ ಮಾಡಿ ಅದನ್ನು ಬರಿತಿದ್ವಿ ಅಂತ ಇಟ್ಕೊಂಡ್ರೆ. ಇವತ್ತು ಆ ಜ್ಞಾನ ಭಾಳಷ್ಟು ಕಡಿಮೆ. ಲ್ಯಾಂಗ್ವೇಜಸ್ ಅಂತಕ್ಕಂಥದ್ದು ಇವತ್ತೇನು ಭಾಷೆ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಭಾಳ ಕಷ್ಟದ ನಮ್ಮ ಜನರಿಗೆ. ಅಂಥದ್ರಲ್ಲಿ ನಾವು ಈ ಅನ್ನದ ಭಾಷೆ ಆಗ್ಬೇಕಂದ್ರೆ ನಮಗೂ ಕೂಡ ಕನ್ನಡ ಭಾಷೆಗೆ ಒತ್ತು ಕೊಟ್ಟು ಎಲ್ಲ ಪರೀಕ್ಷೆಗಳನ್ನು ಕೂಡ ಕನ್ನಡದಲ್ಲಿ ಮಾಡಬೇಕಂತಕ್ಕಂಥದ್ದು ಇಡೀ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕಾದಂಥದ್ದು ಸರ್ಕಾರಕ್ಕೆ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹಲವಾರನ್ನ ನಮ್ಮ MP ಗಳು ಇಲ್ಲಿಂದ ಆಯ್ಕೆಯಾಗಿ ಹೋಗಿರ್ತಾರೆ. ಅವರು ಆ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿಂದ MLA ಗಳು ಆಗಿರ್ತಕ್ಕಂಥವ್ರು ನಮ್ಮ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಹಾಗಾದಾಗ ಮಾತ್ರ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ತಮ್ಮಿಂದ ಆಯಿತು, ಇನ್ನು ಎಲ್ಲ ನಮ್ಮ ಕನ್ನಡ ಮಾಸ್ಗಳಿಂದ ನಮ್ಮ ಉಸ್ತುವಾರಿ ಸಚಿವರೇ ಇದ್ದಾರೆ ಶಿವರಾಜ್ ತಂಗಡಿ ಅವರು. ಬಳಕೆಯಲ್ಲಿರೋ ಕಂದಾಯ ಮತ್ತು ಈ ಪೊಲೀಸ್ ಇಲಾಖೆ ಇವೆಲ್ಲ ಹಿಡಿದ್ರೆ ಅಲ್ಲಿ ಬಳಕೆಯಲ್ಲಿರುವ ಕೆಲ ಉರ್ದು ಪದಗಳನ್ನು ತೆಗಿಸ್ಲಿಕ್ಕೆ ಸಾಧ್ಯ ಏನಿದೆ, ಅವು ಮನವಿ ಮಾಡ್ಬೋದಲ್ಲ? ಅಲ್ಲಲ್ಲ, ಉರ್ದು ಪದಗಳು ಇತ್ತೀಚಿನ ದಿನಗಳಲ್ಲಿ ಕಾಣೆಯಾಗ್ಯಾವ. ಎಲ್ಲ ಕನ್ನಡ ಭಾಷೆಯಲ್ಲೇ ಮಾಡಬೇಕಂತಕ್ಕಂಥ ಸರ್ಕಾರದ ಆದೇಶ ಕೂಡ ಇದೆ, ಇದನ್ನು ನೀವು ಗಮನಿಸಿರ್ಬೋದು. ಹಾಗಾಗಿ ಆ ಉರ್ದು ಬಗ್ಗೆ ಯಾರಿಗೂ ಇಲ್ಲಿ ಇಲ್ಲ. ಈ ಹಿಂದೆ ನಮಗೇನು ನಮ್ಮೆಲ್ಲ ಬಿಲ್ಡಿಂಗ್ಗಳಿದ್ದು ಉರ್ದು ಭಾಷೆಯಲ್ಲಿ ನಮ್ಮ ಪತ್ರಗಳಿದ್ದು ಈಗಿಲ್ಲ. ಈಗ ಹೆಚ್ಚು ಕಡಿಮೆ ಆಗಿದೆ. ಆಮೇಲೆ ಈಗೆಲ್ಲರೂ ಕೂಡ ಕನ್ನಡದಲ್ಲಿ ಆಗಲಿ ಇಂಗ್ಲೀಷ್ನಲ್ಲಿ ಇವತ್ತು ಯಾವುದೋ ಕಾಗದ ಪತ್ರಗಳು ಮಾಡಿದಾಗ ಉರ್ದು ಭಾಷೆ ಇಲ್ಲೀಗ ಅದು ಬಹಳಷ್ಟು ಕಡಿಮೆ ಆಗಿದೆ. ಕೆಲವೊಂದು ಅವರು ದಾಖಲೆಗಳನ್ನ ತರ್ಜುಮೆ ಮಾಡಿಕೊಳ್ಳಲೇಬೇಕಾಗ್ತದೆ. ಹಾಗಾಗಿ ಉರ್ದು ಭಾಷೆ ಇದು ಈಗಿಲ್ಲ, ಏನಾದ್ರೆ ಯಾವ ಸಂಶಯನೇ ಇಲ್ಲ. ಈ ಕನ್ನಡ ನಾಮಫಲಕದ ಬಗ್ಗೆ ತಾವೇನು ಹೇಳ್ತೀವಿ? ಸರ್ಕಾರ ನೋಡ್ರಿ, ನೀವು ಮೊನ್ನೆ 60% ಕನ್ನಡದಲ್ಲಿ ಬರಿಬೇಕು, 40% ಉಳಿದು ಯಾವುದೇ ಭಾಷೆಯಲ್ಲಿ ಬರ್ಕೊಳ್ಬೇಕು. 60% ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ಕೂಡ ಇವತ್ತು ಅಭಿನಂದಿಸ್ತೀನಿ ನಾನು ಸರ್ಕಾರಕ್ಕೆ. ಆ ಒಂದು ನಿಯಮ ಏನು ಮಾಡಿದೆ ನಿಜವಾಗ್ಲೂ ಕೂಡ ಅದು ಅಭಿನಂದನಾರ್ಹ ಅಂತ. ಇವತ್ತು ಸಿದ್ದರಾಮಯ್ಯನವರು ಇರ್ಬೋದು, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ಬೋದು, ಈ ಒಂದು ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಜೊತೆಗೆ ಇದು ಅನುಷ್ಠಾನಕ್ಕೆ ಬರಬೇಕು. ಬರೀ ಆದೇಶ ಮಾಡಿದ್ರಲ್ಲ, ಎಲ್ಲ ಭಾಗದಲ್ಲೂ ಅನುಷ್ಠಾನ ಆಗಬೇಕಾದಂಗೆ ಎಲ್ಲ DC ಗಳಿಗೆ ಸೂಚನೆ ಕೊಡ್ಬೇಕು ಸರ್ಕಾರ. ಅಂದಾಗ ಮಾತ್ರ ಇದು ಒಳ್ಳೆ. ಈ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗೋ ಹಂತಕ್ಕೆ ತಲುಪಿದ್ದಾವೆ. ಗಡಿ ಪ್ರದೇಶ ಹೊರತು ಅಲ್ಲದೆ ನಮ್ಮ ಹೃದಯ ಭಾಗದಲ್ಲೂ ಸಹ ಶಿಕ್ಷಕರ ಕೊರತೆ ಜೊತೆಗೆ ಇತರೆ ಮೂಲ ಸೌಕರ್ಯಗಳ ಸಮಸ್ಯೆ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕನ್ನಡ, ಯಾಕಂದ್ರೆ ನಾವು ಬುನಾದಿ ಗಟ್ಟಿಗೊಳಿಸ್ಬೇಕಂದ್ರೆ ಮಕ್ಕಳಿಂದನೇ, ಶಾಲಾ ಹಂತದಿಂದನೇ. ಆ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಏನು? ತಾವು ಸರ್ಕಾರಕ್ಕೆ ಏನು? ನಾವು ಒಂದು ನಿಮ್ಮ ಗಮನದಲ್ಲಿರ್ಬೋದು, ಕಳೆದ ವಿಧಾನಸಭೆಯಲ್ಲಿ ಅಮರೇಗೌಡರು ಬಯ್ಯಾಪುರ ಅವರು ಕಳೆದ ವಿಧಾನಸಭೆಯ ಪ್ರಶ್ನೆ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕರ ಕೊರತೆಯ ಬಗ್ಗೆ ವಿಧಾನಸೌಧದಲ್ಲಿ ಬಹಳಷ್ಟು ಒತ್ತು ಕೊಟ್ಟು ಮಾತಾಡಿರ್ತಕ್ಕಂಥದ್ದು ನೀವು ಗಮನಿಸಿ. 15,000 ಶಿಕ್ಷಕರನ್ನ ಆ ಸಂದರ್ಭದಲ್ಲಿ ನೇಮಕ ಮಾಡಿಕೊಳ್ಳಿಕ್ಕೆ ಅದು ಒಂದು ಅನುಕೂಲ ಆಯಿತು ಅಂತಕ್ಕಂಥದ್ದು. ಇವತ್ತು ನಮ್ಮ ಸರ್ಕಾರಗಳು ಹೆಂಗಾಗ್ಯಾವ ಅಂತ ಹೇಳಿದರೆ, ಮೂಲಭೂತ ಸೌಕರ್ಯಗಳನ್ನ ಬೇರೆ ಬೇರೆ ಇಲಾಖೆಯವ ರೀತಿ ಯಾವ ರೀತಿ ಕೊಡ್ತಾರೋ ನಮಗೆ ಮೂಲ ಸೌಕರ್ಯಗಳಿಗೆ, ಯಾಕಂದರೆ ವಿಶೇಷವಾಗಿ ನಮ್ಮ ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ ಮಟ್ಟದವರೆಗೆ ಶಿಕ್ಷಕರ ಕೊರತೆ ಈಗಲ್ಲದು, ಸುಮಾರು ವರ್ಷಗಳಿಂದ ಹಂಗೆ ಬರ್ತಾ ಇದೆ. ಆದರೆ ಎಲ್ಲೆಲ್ಲೋ ಸರ್ಕಾರ ದುಡ್ಡು ಹಾಳು ಮಾಡ್ತದೆ. ಅದನ್ನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಮಾತ್ರ ನಮ್ಮ ಈ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಈ ಭಾಷೆಯ ಬಗ್ಗೆ ಹೆಚ್ಚು ನಮಗೆ
ಅನುಕೂಲತೆಗೆ ಸಿಗ್ತಾವೆ. ಅದನ್ನು ಬಿಟ್ಟು ಸರ್ಕಾರ ಏನು ಮಾಡ್ತದೆ, ಒಂದೊಂದು ಇಲ್ಲೇ ನಿಮ್ಗೆ ಕಳೆದ ನಾವು ಓದುವಾಗ್ಲಿಂದನೂ ಕೂಡ ಒಂದು ಹೈಸ್ಕೂಲಿಗೆ 4-5 ಜನ ಶಿಕ್ಷಕರು ಬರ್ತಿದ್ರು. ಇದರಿಂದ ವಿಷಯ ಪರಿಣಿತರು ಇರದೇ ಇದ್ರೆ ಆ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತದೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಡ್ಲಿಕ್ಕತ್ತೈತಿ. ಆದ್ರೆ ಅದು ಹೆಚ್ಚು ಪರಿಣಾಮಕಾರಿ ಆಗ್ಬೇಕಂತ ಹೇಳಿದ್ರೆ ಪ್ರತಿ ಶಾಲೆಗಳಿಗೆ ಎಷ್ಟು ಜನ ಶಿಕ್ಷಕರು ಬೇಕು ಅದನ್ನು ಕೊಡ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡಬೇಕು. ಅಂದಾಗ ಮಾತ್ರ ಈ ನಮ್ಮ ಮಕ್ಕಳ ಏನು ಅಭ್ಯುದಯ ಆಗ್ಲಿಕ್ಕೆ ಸಾಧ್ಯ. ಅದನ್ನ ಸರ್ಕಾರಕ್ಕೆ ನಾವು ಕೂಡ ಒತ್ತಾಯ ಮಾಡ್ತೀವಿ. ಎಲ್ಲೂ ಶಿಕ್ಷಕರ ಕೊರತೆ ಇರಬಾರ್ದು. ಉಳಿದ್ರಲ್ಲಿ ನೀವೇನೇ ಮಾಡಲಿ, ಇದು ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆ. ಇದು ಅದನ್ನ ಪರಿಹಾರ ಮಾಡಲಿಕ್ಕೆ ಸರ್ಕಾರಕ್ಕೆ ನಾವು ಶಿಕ್ಷಣ ಸಚಿವರಿಗಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ಬೇಕು ನಾವೆಲ್ಲರೂ ಕೂಡ. ಕೊನೆಗೆ ಅವರು ಒಪ್ಪದೇ ಇದ್ರೆ ನಾವು ಹೋರಾಟ ಮಾಡಿ ಆದರೂ ಕೂಡ ಅದಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಗೌಡ್ರೆ, ಈ ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಹೌದು, ತಾವು ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ. ತಾವು ಕೊಟ್ಟಂಥ ಕಾರ್ಯಕ್ರಮಗಳು ಅದು ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ. ಜೊತೆಗೆ ಈ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ತಾವು ಪೈಪೋಟಿ ಬೆಳೆಸಿದ್ರಿ. ಆ ನಿಟ್ಟಿನಲ್ಲಿ ತಮ್ಮ ಅನುಭವ ಹಂಚಿಕೊಳ್ತಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲೂ ಕೂಡ ರಾಜಕೀಯ ಬರೆಯಲ್ಕತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು ವರ್ಷಗಳ ಕಾಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ದಿಗ್ಗಜರುಗಳು ಕಟ್ಟಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ರಾಜಕೀಕರಣಗೊಳ್ತಕ್ಕಂಥದ್ದು ವಿಷಾದನೀಯ ಅಂತಕ್ಕಂಥದ್ದು. ನಾನು ಕೂಡ ಕಳೆದ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ನಾವು ಸ್ಪರ್ಧೆ ಮಾಡಿದ್ದೆ. ಉತ್ತರ ಕರ್ನಾಟಕದ ಬಹುತೇಕ ಮತಗಳು ನನಗೆ ಬಂದು. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ತಗೊಂಡು ಎಲ್ಲಿ ಹೋದರು ಅಂತ ಹೇಳಿದರೆ, ಒಂದು ರಾಜಕೀಯ ಪಕ್ಷದ ಬ್ಯಾನರ್ ನಡಿಯಲ್ಲಿ ಪ್ರಚಾರ ಮಾಡಿದರು ಅಭ್ಯರ್ಥಿ ಒಬ್ಬರು. ಅದ್ರ ಜೊತೆಗೆ ಸರ್ಕಾರ ಕೂಡ ನೇರವಾಗಿ ಆ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತದೆ. ಇದು ಖಂಡನೀಯ ಅಂತ. ಯಾಕಂದರೆ ಸಾಹಿತ್ಯ ಪರಿಷತ್ತು ಇದು ನಮ್ಮ ಕನ್ನಡಿಗರ ಸ್ವಾಯತ್ತ ಸಂಸ್ಥೆ. ಅಲ್ಲಿ ಯಾವ ರಾಜಕೀಯ ಪಕ್ಷಗಳು ನುಸುಳಬಾರದು. ಇವತ್ತು ಜಿ ನಾರಾಯಣರಂಥವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ, ರಾಜಕಾರಣಿಗಳಾದರೂ ಕೂಡ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನ ನಾವು ಮೆಚ್ಚಬೇಕು. ಅವರು ರಾಜಕೀಯ ಬೆರೆಸಬಾರ್ದು ಅವ್ರಿಗೆ. ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಜಿ ನಾರಾಯಣರವರು ಮಾಡಿರ್ತಕ್ಕಂಥದ್ದು ಕನ್ನಡ ಚಳವಳಿಗೆ ಅವರ ಹೆಸರೈತಿ ಇವತ್ತಿಗೂ ಕೂಡ. ಇವತ್ತು ಅದು ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಾಗಬಾರ್ದು ಅಂತಕ್ಕಂಥದ್ದು ನಮ್ಮದು. ನಾನು ಕೂಡ 2 ಅವಧಿ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ 2 ಅವಧಿಯಲ್ಲೂ ಕೂಡ ಒಳ್ಳೆಯ ಕೆಲಸ ಮಾಡಿ. ಇನ್ನೊಂದು ಗೌಡ್ರೆ, ಈಗ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಮಹೇಶ್ ಜೋಶಿ ಅವರು ಆಜೀವ ಸದಸ್ಯರು ಕನ್ನಡ ಮನಸ್ಸುಗಳು ಎಲ್ಲ ಒಟ್ಟುಗೂಡಿ ಅವ್ರು ಏನೋ ಒಂದು ಕಂಡ್ರು, ಈ ದೂರದರ್ಶನದಲ್ಲಿ ಏನೋ ಕಾರ್ಯಕ್ರಮ ಕೊಡ್ತಾರ, ಇವ್ರು ಏನೋ ಬದಲಾವಣೆ ಮಾಡೋ ಸಾಧ್ಯತೆ ಇದೆ ಅಂತಂದು ಆ ಮಹೇಶ್ ಜೋಶಿ ಅವರು ಹೇಳಿದ ಹಾಗೆ ನಡೀತಾ ಇದ್ದಾರ. ಈ ವ್ಯವಸ್ಥೆ ನೋಡಿನಪ್ಪ ಅಂದ್ರ ರಾಜ್ಯದಿಂದ ಹಿಡಿದು ಜಿಲ್ಲಾ ತಾಲೂಕಾದವರೆಗೆ ಕಸಾಪದವರೆಗೂ ವ್ಯವಸ್ಥೆ, ರಾಜಕಾರಣ ಎಲ್ಲ ವ್ಯವಸ್ಥೆ ಅಂದ್ರ ಸಾಹಿತಿಗಳು ಅದರಿಂದ ದೂರ ಆಗ್ತಾ ಇದ್ದಾರೆ. ಈ ರೀತಿ ಸಾಕಷ್ಟು ಆರೋಪಗಳು, ಆಕ್ರೋಶಗಳು ವ್ಯಕ್ತ ಆಗ್ತಿವೆ. ತಾವೇನು ಹೇಳ್ತೀವಿ? ಈ ಪತ್ರಿಕೆಗಳನ್ನ ನಾವು ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ಗಳಲ್ಲೂ ಕೂಡ ಇದ್ರ ಬಗ್ಗೆ ಬಹಳಷ್ಟು ಕಮೆಂಟ್ಸ್ಗಳು ಬಂದು. ನಿಮಗೆ ಮೊನ್ನೆ ಈಗೇನು ಮಂಡ್ಯದಲ್ಲಿ ನಡೀತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಹೋದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮಾತಿಗೆ ಮೈಕ್ನ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಡೀತು. ನೋಡಿ, ಒಂದು ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥವ್ರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಸುಮಾರು 2004ರಿಂದ 2011ರವರೆಗೆ ಜಿಲ್ಲಾಧ್ಯಕ್ಷನಾಗಿದ್ದೆ. ಆವಾಗ ಮೊದಲನೇದು ಚಂಪಾ ಅವರು ಅಧ್ಯಕ್ಷ ಆಗಿದ್ದರು, ನಾವು ಚಂದ್ರಶೇಖರ್ ಪಾಟೀಲ್ ಅವರು. ನೆಕ್ಸ್ಟ್ ನಾವು ನಲ್ಲೂರು ಪ್ರಸಾದ್ ಅವರು ಅಧ್ಯಕ್ಷ ಆಗಿದ್ದರು. 2 ಅವಧಿ ಅವ್ರ ಕಾಲದಲ್ಲಿ ನಾನು ಕೆಲಸ ಮಾಡಿದ್ದೀನಿ. 1 ಅವಧಿ ಮನು ಬಳಿಗಾರ ಅವ್ರ ಕಾಲದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಅವರ ಅವಧಿಯಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಜರುಗಿದವು. ಈ ಅವಧಿಯಲ್ಲಿ ನಾನು ನೋಡ್ಲಿಕ್ಕಾಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ, ತಾಲೂಕು ಮಟ್ಟದಲ್ಲಾಗಲಿ, ರಾಜ್ಯ ಮಟ್ಟದಲ್ಲಾಗಲಿ ಅಂತ ಯಾವ ಚಟುವಟಿಕೆಗಳು ನಾವು ಕಾಣಿಸ್ತಾ ಇಲ್ಲ. ಅನುದಾನ ನಾನು ಅದನ್ನೇ ಪ್ರಶ್ನೆ ಮಾಡಿದೆ ನಮ್ಮ ಜಿಲ್ಲಾಧ್ಯಕ್ಷಗಳಿಗೆ. ಜಿಲ್ಲಾಧ್ಯಕ್ಷಗಳು ನಾವು ಮೊದಲೇ ಹೊಸ ವರ್ಷದಲ್ಲಿ ನಾವು ಒಂದೊಂದು ಸಮ್ಮೇಳನಗಳನ್ನ ಮಾಡಿಬಿಟ್ರು. ಇವತ್ತು ಕೂಡ ಅದಕ್ಕೆ ಏನು ಬಿಲ್ ಕೊಟ್ಟಿಲ್ಲ ನಮಗೆ, ಹೀಗಾಗಿ ನಾವು ಹೆಂಗ್ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅವ್ರ ವಾದ. ಆದ್ರೆ ಇದ್ರ ಬಗ್ಗೆ ಒಳಗಿರ್ತಕ್ಕಂಥವ್ರು ಹೇಳ್ಬೇಕದನ್ನ, ನಮಗೆ ಗೊತ್ತಾಗಲ್ಲ ಅದು.
ಅದು ನಿಜವಾಗ್ಲೂ ಅದು ಭಾಳ ಆಗಬಾರ್ದು. 3 ವರ್ಷ ಆಯ್ತು ಈಗ. ಅವತ್ತಿಗೆ ನವೆಂಬರ್ 21ನೇ ತಾರೀಕಿಗೆ 3 ವರ್ಷ ಮುಗಿದು ಕನ್ನಡ ಸಾಹಿತ್ಯ ಪರಿಷತ್ತಿಂದು. ಇವತ್ತು ಕೂಡ ಒಂದು ಸಮ್ಮೇಳನ, ಅದು ಕಳೆದ ಅವಧಿಯಲ್ಲಿ ನಾವೇನ್ ಮಾಡಿದ್ವಿ ಹಾವೇರಿ ಸಮ್ಮೇಳನ ಮಾಡ್ಬೇಕಂತ, ಅದು ಒಂದು ಸಮ್ಮೇಳನ ಬಿಟ್ರೆ ಈಗ ಮಂಡ್ಯದಲ್ಲಿ ಇವತ್ತು ಸಮ್ಮೇಳನ ಒಂದೇ. ಅವ್ರ ಅವಧಿಯಲ್ಲಿ ಈ ಮಂಡ್ಯ ಸಮ್ಮೇಳನ ಒಂದೇ ನಮಗೆ ಕಾಣ್ತಕ್ಕಂಥದ್ದು. ಅದು ಯಾಕೋ ಗೊತ್ತಿಲ್ಲ, ಅವ್ರಿಗೆ ಏನು ಇಂಟ್ರೆಸ್ಟ್ ಇಲ್ಲೋ ಅಥವಾ ಜನರನ್ನ ಅವರು ಕರೀತಾ ಇಲ್ಲೋ. ಇವತ್ತು ಭಾಳಷ್ಟು ಜನ ನಿಮ್ಮ ಪತ್ರಿಕೆಯಲ್ಲಿ ನೋಡಿರಿ, ಚಾನಲ್ಗಳು ನೋಡ್ರಿ, ಸಾಹಿತ್ಯಗಳು ಕನ್ನಡ ಸಾಹಿತ್ಯ ಪರಿಷತ್ ನಡಿಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಇದು ಭಾಳ ವಿಷಾದನೀಯ ಅಂತಕ್ಕಂಥದ್ದು. ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷರು ಸರಿಯಾದ ರೀತಿಯಿಂದ ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಏನೋ ಅಂತ ಅನುಮಾನ ನನ್ನಲ್ಲ. ಇನ್ನು ಈ ಕೆಲ ಸಾಹಿತಿಗಳು ಹೇಳ್ತಾರೆ, ಕನ್ನಡ ಮನಸ್ಸುಗಳು ಹೇಳ್ತವೆ, ಅಜೀವ ಸದಸ್ಯರು ಸಹ ಹೇಳ್ತಾ ಇದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಸ್ಥಾನ ವಹಿಸಬೇಕಾದವರು ಕನ್ನಡದ ಬಗ್ಗೆ ಜ್ಞಾನ ಉಳ್ಳವರಾಗಿರ್ಬೇಕು, ಸಾಹಿತ್ಯದ ಬಗ್ಗೆ ಅರಿವು ಇರಬೇಕು, ಅಂಥವ್ರನ್ನ ಆಯ್ಕೆ ಮಾಡಿದಾಗ ಮಾತ್ರ ಕನ್ನಡ ಕಟ್ಟಲು ಶ್ರೀಮಂತಗೊಳಿಸಲು ಸಾಧ್ಯ, ನಾನಾ ಕಾರ್ಯಕ್ರಮಗಳು ಆಯೋಜಿಸಲು ಸಾಧ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸದಸ್ಯರಿಗೆ ಮತದಾನದ ಹಕ್ಕು ಇರೋದರಿಂದ ನಾವು ಆ ರೀತಿ ಕಟ್ಟುನಿಟ್ಟಿನ ಇದನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಕ್ಕಂಥವ್ರು ನಮ್ಮದೇ ಆಗಿರ್ತಕ್ಕಂಥ ಗೌರವವನ್ನು ಇಟ್ಕೊಳ್ಬೇಕು. ಆ ಪರಿಷತ್ತಿನ ನಿಬಂಧನೆಗೆ ಒಳಪಟ್ಟು ನಾವು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಅದು ನಡೀತಾ ಇದೆಯೋ ಇಲ್ಲೋ ಅಂತಕ್ಕಂಥದ್ದು ಸಾಮಾನ್ಯ ಜನರು ಕೂಡ ಈಗ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಈಗ ತಾವು ತಮ್ಮ ಅವಧಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದೀವಿ. ಅದನ್ನ ಮೆಲ್ಕ್ ಹಾಕಿನಪ್ಪ, ಅದನ್ನ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ, ಬಹಳಷ್ಟು ಜನ ಕಂಡಿದ್ದೇ ಅದರ. ನನ್ನ ಅವಧಿಯಲ್ಲಿ ನೋಡ್ರಿ, 2 ಅವಧಿಯಲ್ಲಿ 5 ಜಿಲ್ಲಾ ಸಮ್ಮೇಳನಗಳು ಮಾಡಿದೆವು. 3 ವರ್ಷ ಇತ್ತು ನಮ್ಮ ಅವಧಿ, ಈಗ 5 ವರ್ಷ ಆಗಿದೆ. 6 ವರ್ಷ 7 ವರ್ಷ ಸಿಕ್ತು ನನಗೆ ಅವಕಾಶ. 7 ವರ್ಷದಲ್ಲಿ 5 ಜಿಲ್ಲಾ ಸಮ್ಮೇಳನಗಳು ಮಾಡಿದೆ. 11 ತಾಲೂಕು ಸಮ್ಮೇಳನಗಳನ್ನು ಮಾಡಿದ್ವಿ. ನನ್ನ ಈ ಕೊಪ್ಪಳ ಜಿಲ್ಲೆಯಲ್ಲಿ ಅವಾಗ 4 ತಾಲೂಕು, ಅವಾಗ 11 ತಾಲೂಕು ಸಮ್ಮೇಳನಗಳು ಮಾಡಿದ್ವಿ. ಒಂದು ನಮ್ಮ ನಲ್ಲೂರು ಪ್ರಸಾದ್ ಆಗಿರ್ಬೋದು, ಚಂಪಾ ಅವರಾಗಿರ್ಬೋದು ಮತ್ತು ಮನು ಬಳಿಗಾರ ಅವ್ರ ಕಾಲದಲ್ಲಿ ನಾವು ಇರ್ತಕ್ಕಂಥವ್ರು. ಆವಾಗ ಒಂದು ನಿಬಂಧನೆಗಳನ್ನ ಹಾಕಿದ್ರು ಅವರು, ಒಂದು ತಾಲೂಕು ಸಮ್ಮೇಳನಕ್ಕೆ 1 ಪುಸ್ತಕನಾದರೂ ತರಬೇಕು ಸಮ್ಮೇಳನ ಮಾಡಿದರೆ, ಜಿಲ್ಲಾ ಮಟ್ಟದ ಸಮ್ಮೇಳನ ಮಾಡಿದರೆ 3 ಪುಸ್ತಕಗಳನ್ನ ಹೊರತರಬೇಕು ಅಂತಕ್ಕಂಥ ನಿಯಮಗಳನ್ನ ಮಾಡಿದ್ರು. ಅದು ಇವತ್ತು ಎಲ್ಲೂ ಕಾಣ್ತಾ ಇಲ್ಲ. ಆಮೇಲೆ ಪುಸ್ತಕ ಪ್ರಕಟಣೆಯೇ ಕಾಣ್ತಾ ಇಲ್ಲ. ಇವತ್ತು ಅಖಿಲ ಭಾರತ ಸಮ್ಮೇಳನ ನಡೆದಾಗ ಮಾತ್ರ ಒಂದಿಷ್ಟು ಪುಸ್ತಕ ಹೊರತರ್ತಕ್ಕಂಥದ್ದನ್ನು ಬಿಟ್ಟರೆ ಯಾವ ಜಿಲ್ಲೆಯಲ್ಲೂ ಕೂಡ ಪರಿಷತ್ತು ತಂದಿರತಕ್ಕಂಥ ಯಾವ ಪುಸ್ತಕಗಳು ಕೂಡ ಇವತ್ತು ಕಾಣೆಯಾಗಿವೆ. ಇದರ ಅರ್ಥ ಆ ಪರಿಷತ್ತಿನ ನಿಯಮಗಳಲ್ಲಿ ಏನಾದ್ರು ಬದಲಾವಣೆ ಮಾಡಿಕೊಂಡ್ರೆ ಈಗೋ ಗೊತ್ತಿಲ್ಲ. ನಮ್ಮ ಕಾಲಕ್ಕಂತೂ ಅದು ಇತ್ತು. ನಾನು ಸುಮಾರು 12 ಪುಸ್ತಕಗಳನ್ನ ಹೊರತಂದಿದ್ದು. ನಾನು ಮೊದಲನೇ ಅವಧಿಯಲ್ಲಿ ನಮಗೆ ಅಮೌಂಟ್ ಇರಲಿಲ್ಲ. 5,000 ರೂಪಾಯಿ ತಾಲೂಕು ಸಮ್ಮೇಳನಕ್ಕೆ, 10,000 ರೂಪಾಯಿ ಜಿಲ್ಲಾ ಸಮ್ಮೇಳನ. ಕಡಿಮೆ ಅನುದಾನ ಅವಾಗ, ಬಹಳ ಕಡಿಮೆ ಅನುದಾನ. ಅವತ್ತು ನಿಮ್ಮ ನೆನಪಿರಲಿ, 2005ನೋ 6 ಕಾಣುತ್ತೆ, ನಾನು ಕಾರಟಗಿಯಲ್ಲಿ ಒಂದು ನನ್ನ ಅವಧಿಯ ಪ್ರಥಮ ಸಮ್ಮೇಳನ ಮಾಡಿದ್ವಿ. ಅದ್ಭುತವಾಗಿರ್ತಕ್ಕಂಥ ಸಮ್ಮೇಳನ ಆ ಕಾಲಕ್ಕೆ ನಾವು ಮಾಡಿರ್ತಕ್ಕಂಥ 10,000 ರೂಪಾಯಿದಲ್ಲಿ. ಇವತ್ತು 10,000 ರೂಪಾಯಿ ಬರೀ ನಮಗೆ ಪೋಸ್ಟೇಜ್ಗೆ ಆಗಲ್ಲ. ಹಾಗಾಗಿ ಅಂಥ ಕಾಲದಲ್ಲೂ ಕೂಡ ಚಂಪಾ ಅವ್ರನ್ನ ಕರೆಸಿದ್ವಿ, ನಮ್ಮ ಉಮಾಶ್ರೀ ಬಂದಿದ್ರು. ಎಂಥ ಸಮ್ಮೇಳನ ಆಯ್ತು ಅಂದ್ರೆ ಅಖಿಲ ಭಾರತ ಸಮ್ಮೇಳನ ಆದಂಗೆ ಆಯ್ತು. ಅವಾಗ 10,000 ರೂಪಾಯಿದಲ್ಲಿ ಮಾಡಿವಿ. ಇವತ್ತು ಇವ್ರಿಗೆ ಏನಾಗಿದೆ, ಮಾಡ್ಲಿಕ್ಕೆ ತೊಂದರೆ ಆಗಿದೆ. ಏನು ಜಡ್ಡು ಪಡೆದಿದೆಯಾ ಅದನ್ನ ಪರಿಷತ್ನವ್ರು ಹೇಳಬೇಕು. ನಾನು ಕೂಡ ಪರಿಷತ್ತಿನ ಮೆಂಬರ್ ಆದ್ದರಿಂದ ನಾನು ಕೂಡ ಒತ್ತಾಯ ಮಾಡ್ತೀನಿ ಅವ್ರನ್ನ, ಸಮ್ಮೇಳನಗಳನ್ನ ಮಾಡ್ರಿ, ಜಾತ್ರೆ ಟೈಪ್. ಇದೊಂದು ಎಲ್ರಿಗೂ ನಮ್ಮ ಹಬ್ಬ, ಅದು ಹಬ್ಬ, ಇದು ಅಕ್ಷರ ಜಾತ್ರೆ ಹಬ್ಬ, ಅದು ಮಾಡಬೇಕಾದಂಥದ್ದು ಅವ್ರ ಧರ್ಮ. ಅದು ಗೌಡ್ರೆ, ಕೊನೆಯದಾಗಿ ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಕನ್ನಡ ಮನಸ್ಸುಗಳಿಗೆ? ಬರೇ ಸರ್ಕಾರ ಸಾಹಿತ್ಯ ಪರಿಷತ್ತು ಮಾಡ್ಬೇಕನ್ನೋದಲ್ಲ, ಅದರಲ್ಲಿ ಜನರು ಸಹ ಬೆರಿಬೇಕು, ಕನ್ನಡ ಉಳಿಬೇಕು ನೋಡಿ, ಕನ್ನಡ ಬೆಳೆಸ್ಬೇಕನ್ನೋದು. ಕನ್ನಡ ಚಳವಳಿ ಅಂತಕ್ಕಂಥದ್ದು ಗೋಕಾಕ್ ಚಳವಳಿ ಮಾದರಿಯಲ್ಲಿ ಮೊದಲೇ ನಾ ಹೇಳಿದೆ, ಕನ್ನಡ ಬೆಳೆಸ್ತಕ್ಕಂಥ ಬರೀ ಸರ್ಕಾರದ್ದು ಮತ್ತು ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿ ಅಲ್ಲ, ನಮ್ಮದು ಕೂಡ ಜವಾಬ್ದಾರಿ ಅದು. ಹಾಗಾಗಿ ನಾವೆಲ್ಲರೂ ಕೂಡ ಈ ಕನ್ನಡ ಭಾಷೆ, ನುಡಿ, ಜಲ, ಗಡಿ, ಈ ಎಲ್ಲ ಸಮಸ್ಯೆಗಳಿಗೆ ನಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಭಾಷೆ ಮತ್ತು ನಾಡು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಇನ್ನೊಂದು ನೆನಪಾಯ್ತ್ರಿ, ಕೊನೆ ಇನ್ನೊಂದು ಕೇಳಿಬಿಡ್ತೀನಿ. ತಾವು ಸಹಕಾರ ಕ್ಷೇತ್ರದಲ್ಲಿ ಇದ್ದೀರಿ, ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಾಗ ಸಹಕಾರ ಕ್ಷೇತ್ರದ ಕೆಲ ರೈತರ ಅಭಿವೃದ್ಧಿ ವಿಷಯಕ್ಕೂ ವಿಚಾರಗೋಷ್ಠಿಗಳನ್ನ ಆಯೋಜಿಸಿದ್ರಿ. ಹೌದು, ಅವೆರಡನ್ನ ಬೆರೆಸಿ ಒಂದು ಕಾರ್ಯಕ್ರಮ ಕೊಟ್ಟಿದ್ರಿ. ನಾನು ಅಧ್ಯಕ್ಷನಾದ ಸಂದರ್ಭದಲ್ಲಿ 2011ರಲ್ಲಿ
ಗಂಗಾವತಿಯಲ್ಲಿ 78ನೇ ಅಖಿಲ ಭಾರತ ಸಮ್ಮೇಳನ ಮಾಡೋ ಸಂದರ್ಭದಲ್ಲಿ ಒಂದು ಗೋಷ್ಠಿಯನ್ನು ಸಹಕಾರ ಕ್ಷೇತ್ರಕ್ಕೆ ಬಿಟ್ಕೊಟ್ಟಿದ್ದೀವಿ ನಾವು. ಅವತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಲ್ಲೂರು ಪ್ರಸಾದ್ ಅವರಿಗೆ ಹೇಳಿದೀವಿ ನಾವು, ಇಲ್ಲ ಸಹಕಾರ ಕ್ಷೇತ್ರದಲ್ಲಿ ರೈತರು, ನಮ್ಮ ಕಾರ್ಮಿಕರು ಇವರೆಲ್ಲರೂ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತು ಕೂಡ ನಮ್ಮದು ಅಂತಕ್ಕಂಥ ಅಭಿಮಾನ ಅವ್ರಿಗೆ ಬರಬೇಕಾದ್ರೆ ನಾವೊಂದು ಗೋಷ್ಠಿ ಏರ್ಪಡಿಸೋಣ ಅಂತಕ್ಕಂಥದ್ದು ನನ್ನ ಮಾತಿಗೆ ಬೆಲೆ ಕೊಟ್ಟು ಆವತ್ತು GT ದೇವೇಗೌಡರ ಅಧ್ಯಕ್ಷತೆಯಲ್ಲಿ ನಮ್ಮ HK ಪಾಟೀಲರು ಆ ಒಂದು ಗೋಷ್ಠಿಯನ್ನು ಉದ್ಘಾಟನೆ ಮಾಡಿದರು. ಇವತ್ತು ನನಗೆ ನೆನಪಿದೆ. ಅದರ ಜೊತೆಗೆ 2015ರಲ್ಲಿ ನಾನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷನಾದ ಸಂದರ್ಭದಲ್ಲಿ ನಾನು ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿಯೂ ಕೂಡ ಇದ್ದೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾನು ಮತ್ತು ಮನು ಬಳಿಗಾರ್ ಅವರು ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಮಹಾಮಂಡಲದ ಅಧ್ಯಕ್ಷರು ಕೂಡಿ ಒಂದು ನಿರ್ಣಯಕ್ಕೆ ಬಂದೀವಿ. ನಾವು ಪರಿಷತ್ತು 1 ಲಕ್ಷ ರೂಪಾಯಿ ಕೊಡಬೇಕು, ನಮ್ಮ ಮಹಾಮಂಡಲ 1 ಲಕ್ಷ ರೂಪಾಯಿ ಕೊಟ್ಟರೆ ಸಾಹಿತ್ಯ ಮತ್ತು ಈ ಸಹಕಾರ ಒಂದು ಸಮ್ಮೇಳನ ಮಾಡೋಣ, ಎರಡೂ ಕೂಡಿಸಿ ಮಾಡೋಣ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು 4 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಮಾಡಿದ್ವಿ. ಒಳ್ಳೆ ಬೆಳವಣಿಗೆ ಆಯ್ತದು. ಬಹಳಷ್ಟು ಜನ ರೈತರು ಆ ಒಂದು ಕಾರ್ಯಕ್ರಮಗಳಲ್ಲಿ ಬಂದರು. ಮುಂದಿನ ದಿನಗಳಲ್ಲಿ ಯಾಕೋ ಅದು ನಿಂತೋಯ್ತು, ನಮ್ಮ ಪಿರಿಯಡನ್ನು ಮುಗಿತಾವಾಗ. ಹೀಗಾಗಿ ಮುಂದವರು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದು ಒಂದು ಒಳ್ಳೆ ಬೆಳವಣಿಗೆ. ಅದನ್ನು ನಾನು ಕೂಡ ಅದನ್ನು ಭಾಳಷ್ಟು ಪ್ರೀತಿಯಿಂದ ಮಾಡಿದ್ವಿ. ರೈತ ಉದ್ಧಾರ ಆದರೆ ಹೌದು, ಕನ್ನಡ ನೆಲ ನಮ್ಮ ಶ್ರೀಮಂತಿ ಅಭಿಮಾನ ಅವ್ರಿಗೂ ಕೂಡ ಬರ್ತದೆ. ಪ್ರತಿಯೊಬ್ಬ ರೈತನಿಗೂ ಕೂಡ ಈ ಭಾಷೆಯ ಬಗ್ಗೆ ಅಭಿಮಾನ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಗೌಡ್ರೆ, ತಾವು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರೇ ಆದಾಗ ತಮ್ಗೆ ಆಗ್ಬೇಕು, ನನ್ನ ಕನಸು ಏನಿದೆ ಅದನ್ನ ಹೇಗೆ ಜಾರಿಗೆ ತೊಗೊಂಡ್ಬೇಕು ಅನ್ನೋದು ಸಂಕ್ಷಿಪ್ತವಾಗಿ ಹೇಳಿ. ನೋಡ್ರಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದರೆ ಇಡೀ ರಾಜ್ಯ ತುಂಬ ಪ್ರವಾಸ ಮಾಡ್ತೀನಿ ನಾನು. ಜೊತೆಗೆ ಎಲ್ಲ ಸಾಹಿತಿಗಳನ್ನ ನಮ್ಮಲ್ಲಿ ನಮ್ಮ ಭಾಷೆ, ನಮ್ಮ 8 ಜನ ನಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ನಾಡು ನಮ್ಮದು. ಹಾಗಾಗಿ ಇಡೀ ರಾಜ್ಯದ ಪ್ರಮುಖ ಸಾಹಿತಿಗಳನ್ನ ಕೂಡಿಸ್ಕೊಂಡು ಅವ್ರನ್ನ ಕೂಡಿಸಿ ಮೊದಲು ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತೀನಿ ನಾನು. ಯಾಕಂದರೆ ಒಂದು ಭಾಷೆ, ಒಂದು ಸಂಸ್ಕೃತಿಯನ್ನು ಬೆಳೆಸಬೇಕಾದಾಗ ಅವರು ಕಟ್ಟಿಕೊಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಏನು ಕೆಲಸ ಮಾಡಬೇಕಂತಕ್ಕಂಥದ್ದನ್ನ ಒಂದು ಯೋಜನೆ ಹಾಕ್ಕೋತೀವಿ ನಾವು 5 ವರ್ಷದ್ದು. ಆ ಯೋಜನೆ ಹಾಕ್ಕೊಂಡು ಆ ಯೋಜನೆಯ ರೀತಿಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಂತಕ್ಕಂಥ ಆಸೆ. ನೋಡೋಣ, ಅದು ಮುಂದಿನ ದಿನಗಳಲ್ಲಿ ಅದು ಈಡೇರಲಿ. ನಾವು ಇನ್ನೊಂದು ನೆನಪಿಗೆ ಬಂತು, ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಪ್ರಥಮ ಕಾದಂಬರಿಕಾರರು ಹೌದು ಬರೆದಂತ ನಿಮ್ಮ ನೆನಪಿರ್ಬೋದು. ನಾನು 1983ರಲ್ಲಿ ಮೊಟ್ಟ ಮೊದಲ ನಾನು ಸಾಮಾಜಿಕ ಕಾದಂಬರಿ ತ್ರಿಶಂಕು ಅಂತಕ್ಕಂಥದ್ದನ್ನು ರಚನೆ ಮಾಡಿದ್ದೆ. ಅದಾದ ನಂತರ ಮತ್ತೆ ಜೊತೆ ಪ್ರವಾಸ ಕಥನಗಳನ್ನು ನಾನು ಮೊಟ್ಟ ಮೊದಲ ಪ್ರವಾಸ ಕಥನ ಬರೆದವರು ನಮ್ಮ ಜಿಲ್ಲೆಯಲ್ಲಿ ನಾನೇ. ಸುಮಾರು 4 ಪ್ರವಾಸ ಕಥನಗಳನ್ನ ಬರೆದೇನೆ. ಇಸ್ರೇಲ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ರೈತರ ಒಂದು ಇದಕ್ಕೆ ಕಳಿಸಿಕೊಟ್ಟಿತ್ತು ನಮ್ಮನ್ನು, ರೈತರ ಒಂದು ಅಧ್ಯಯನ ಮಾಡಲಿಕ್ಕೆ. ಅಲ್ಲಿಯ ಯಾವ ರೀತಿ ನಾವು ರೈತರು ಇದ್ದಾರೆ ಅಂತಕ್ಕಂಥ ಅಧ್ಯಯನ ತಂಡದಲ್ಲಿ ನಾನು ಕೂಡ ಒಬ್ಬವನು. ಅಲ್ಲಿ ಹೋದ್ನಾಗ ನಾವು ಇಸ್ರೇಲ್ದ ಈ ರೈತ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರವಾಸ ಕಥನ ಬರೆದ್ವಿ. ತದನಂತರ ಚೀನಾಕ್ಕೆ ಹೋಗಿದ್ವಿ ನಾವು, ಸಹಕಾರ ಇದಕ್ಕೆ ಸಂಬಂಧಪಟ್ಟಂತೆ ಚೀನಾಕ್ಕೆ ಹೋದಾಗ ಅಲ್ಲಿ ದೇಶದ ಈ ಇದ್ರ ಬಗ್ಗೆನೂ ಕೂಡ ಒಂದು ಪ್ರವಾಸ ಕಥನ ಬರೆದಿದ್ದೀನಿ. 3ನೇದು ದಕ್ಷಿಣ ಆಫ್ರಿಕಾ, ಅಲ್ಲಿ ಹೋದಾಗೂ ಕೂಡ ಒಂದು ಪ್ರವಾಸ ಕಥನ ಬರೆದಿದ್ದೀನಿ. ಅದರ ಜೊತೆಗೆ ನಮ್ಮ ಇಡೀ ನಾನು ಅಧ್ಯಕ್ಷನಾದ ಸಂದರ್ಭದಲ್ಲಿ 2.5 ವರ್ಷದಲ್ಲಿ ಪ್ರತಿ ವಾರಕ್ಕೊಂದು ಸಹಕಾರ ಪತ್ರಿಕೆಯಲ್ಲಿ ನಮ್ಮದೊಂದು ಲೇಖನ, ಆ ಲೇಖನಗಳ ಸರಮಾಲೆಯದು ಒಂದು ಪುಸ್ತಕ ಬರೆದಿದ್ದೀನಿ. ಅವು 4 ಪುಸ್ತಕಗಳ ಜೊತೆಗೆ ಈಗ ಮತ್ತೊಂದು ಕಳೆದ ತಿಂಗಳು 15ನೇ ತಾರೀಕು ಹೋಗಿ 1 ತಿಂಗಳದ ಹಿಂದೆ ನಾವು ಯುರೋಪ್ ಟೂರ್ ಮಾಡಿದ್ವಿ ನಾವು ನಮ್ಮ DCC ಬ್ಯಾಂಕಿನ ನೇತೃತ್ವದಲ್ಲಿ. ಅಲ್ಲಿಯ ಒಂದು ಪುಸ್ತಕ ಕೂಡ ಈಗ ನಾವು ಬರೀಬೇಕಾಗಿದೆ. ಈಗ ಅದು ಎಲ್ಲ ಮಾಹಿತಿಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಅದನ್ನು ಕೂಡ ಒಂದು ಪುಸ್ತಕ ಮುದ್ರಣಗೊಳಿಸ್ತೀವಿ. ಆ ಕಾಲಕ್ಕೆ ನಿಮಗೆ ನೆನಪಿರ್ಬೋದು, 1983ರಲ್ಲಿ ನಮ್ಮ SBHನವರು ನನಗೆ ಆ ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕೆ ಲೋನ್ ಕೊಟ್ಟಿದ್ರು. ಆ ಕಾಲದಲ್ಲಿ ಬಹಳಷ್ಟು ಬಡತನ ನಮಗೆ. ಆ ಪುಸ್ತಕ ಪ್ರಿಂಟ್ ಮಾಡ್ಬೇಕಾದ್ರೆ ಲೋನ್ ತಗೊಂಡು ಪ್ರಿಂಟ್ ಮಾಡಿಸಿದ್ ನಾನು. ಈ ರೀತಿ ನಾವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗೋದಕ್ಕಿಂತ ಮುಂಚೆನೆ ನಾವು ಈ ಕೆಲಸ ಮಾಡಿದ್ವಿ. ಕೃಷಿ ಚಟುವಟಿಕೆ ಮುಂದೆ ಸಾಹಿತ್ಯ ಕೃಷಿ ಮುಂದುವರಿತೆ. ತಾವು ಇನ್ನೊಂದು ಹೇಳಿದ್ರಿ, ಲೋನ್ ಪಡೆದು ನಾನು ಪುಸ್ತಕ ಅಂತಂದು ಈ ನೆನಪಾಗ್ತಾ ಇದೆ. ಸಾಹಿತ್ಯ ಪರಿಷತ್ತು ಬಡ ಸಾಹಿತಿಗಳನ್ನು ಗುರುತಿಸಿ, ಅವರಲ್ಲಿ ವಿಭಿನ್ನ ಸಾಹಿತ್ಯ ಐತಿ, ಒಳ್ಳೊಳ್ಳೆ ಸಾಹಿತ್ಯ ಗುರುತಿಸಿ
ಆರ್ಥಿಕವಾಗಿ ಪೂರ ಹಿಂದುಳಿದಿರ್ತಾರ ಅವ್ರ ಪುಸ್ತಕಗಳನ್ನು ಹೊರತರುವ ಕೆಲಸ ಆಗ್ಬೇಕು. 100ಕ್ಕೆ 100 ಸತ್ಯವಾದ ಮಾತನ್ನು ಹೇಳಿದ್ರಿ. ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ 3 ಪುಸ್ತಕಗಳನ್ನ ಸಾಹಿತ್ಯ ಪರಿಷತ್ತು ಪ್ರಕಟಣೆ ಮಾಡಿದೆ. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತೇ ಪ್ರಕಟಣೆ ಮಾಡುವ. ಇವತ್ತು ನಮ್ಮ ತಾಲೂಕಿನ ರಾಮೇಶ್ವರ ಡಾಣಿ ಅವರು ಇರ್ಬೋದು, ಬಸವರಾಜ್ ಅಂತ ಹೇಳಿ ಇರ್ಕಲ್ಗಡದ ಒಬ್ಬ ನಮ್ಮ ಸ್ನೇಹಿತ, ಅವರು ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರದ್ದೊಂದು ಪುಸ್ತಕವನ್ನು ನಾವು ಪ್ರಿಂಟ್ ಮಾಡಿರ್ತಕ್ಕಂಥದ್ದು. ಕಿಶನ್ ರಾವ್ ಕುಲಕರ್ಣಿ ಯಲಬುರ್ಗಾ ತಾಲೂಕು, ಅವ್ರದ್ದು ಕೂಡ ಒಂದು ಪುಸ್ತಕ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ, ಯಾಕಂದರೆ ಇವ್ರಿಗೆ ಆರ್ಥಿಕ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಈ 3 ಪುಸ್ತಕಗಳನ್ನ ನನ್ನ ಅವಧಿಯಲ್ಲಿ ನಾನು ತಂದು ಕೊಟ್ಟಿದ್ದೀನಿ ಅಂತಕ್ಕಂಥ ಹೆಮ್ಮೆಯ ಮಾತನ್ನು ಇಲ್ಲಿ ಹೇಳಬೇಕಾಗ್ತದೆ ನಾವು. ಧನ್ಯವಾದಗಳು ಗೌಡ್ರೆ. ನಮಸ್ಕಾರ. ಇಲ್ಲಿವರೆಗೂ ತಮ್ಮ ಅಭಿಪ್ರಾಯ ಮುಕ್ತವಾಗಿ ಹಂಚಿಕೊಂಡ್ರಿ. ಕೆಲ ನಿಯಮಗಳು ಜಾರಿಯಾಗಬೇಕು ಅಂತ ಸರ್ಕಾರಕ್ಕೂ ತಾವು ಒತ್ತಾಯ ಮಾಡಿದ್ರಿ. ಹಾಗೆ ಕನ್ನಡ ಮನಸ್ಸು ಮತ್ತು ಸಾಹಿತ್ಯಾಸಕ್ತರಿಗೂ ಒಂದು ಸಂದೇಶ ಕೊಟ್ರಿ. ರೈತರ ಬೆಳವಣಿಗೆಗೂ ಕುರಿತು ತಾವು ಸಹಕಾರ ಕ್ಷೇತ್ರದಲ್ಲಿ ಕೈಗೊಂಡ ಕೆಲಸ ಮತ್ತು ಸಾಹಿತ್ಯ ಪರಿಷತ್ನಲ್ಲಿ ಆಯ್ಕೊಂಡ ಕೆಲಸಗಳ ಕುರಿತು ಮಾಹಿತಿ ಕೊಟ್ರಿ. ತಮ್ಮ ಈ ಆಸೆ ಜೊತೆಗೆ ನಮ್ಮ ಭಾಗದವರ ಆಸೆ, ತಾವು ರಾಜ್ಯಾಧ್ಯಕ್ಷರಾಗಿ, ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಾಗಿ ಬದಲಾವಣೆ ತರಲಿ ಅನ್ನೋದು ನಮ್ಮದು ವೇದಿಕೆಯ ಮುಖಾಂತರ ಆಶಯ ವ್ಯಕ್ತಪಡಿಸ್ತೀವಿ. ಧನ್ಯವಾದಗಳು. ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.